ನಾರದರು ಬಿತ್ತರಿಸಿದ ವಾರ್ತೆಯನ್ನು ಕೇಳಿದಾಗ ಸಹಜವಾಗಿಯೇ ಕ್ರೋಧ ಆವರಿಸಿ ಬರುತ್ತದೆ. ಹಾಗೆ ಅಂತ ಕ್ರೋಧಕ್ಕೆ ಒಳಗಾಗುವುದು ವಿವೇಚನಾಯುತವಾದಂತಹ ವ್ಯವಹಾರ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಕ್ರೋಧ ಬಂದರೆ ಸಮೋಹ ಉಂಟಾಗುತ್ತದೆ, ಸಮೋಹದಿಂದ ಬುದ್ಧಿಭ್ರಂಶ ಆಗುತ್ತದೆ, ಬುದ್ಧಿಭ್ರಂಶದಿಂದ ಕಾರ್ಯನಾಶ ಆಗುತ್ತದೆ. ಆದ್ದರಿಂದ ಕ್ರೋಧವನ್ನು ನಿಯಂತ್ರಿಸಿಕೊಳ್ಳಬೇಕು. ಆಂಜನೇಯನಿಗೆ ಆಶ್ರಯವನ್ನು ಕೊಟ್ಟಿದ್ದ ಆಂಜನೇಯನು ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಅಂದರೆ ತಿಳಿದು ಕೊಟ್ಟಿದ್ದಾನೋ ತಿಳಿಯದೇ ಕೊಟ್ಟಿದ್ದಾನೋ ಅಂತ ನಮ್ಗೆ ಗೊತ್ತಿಲ್ಲ. ನಾರದರು ಹೇಳಿದ್ದು ಶಕುಂತರಾಜನಿಗೆ ಆಂಜನೇಯನ ಆಶ್ರಯ ಇದೆ, ಆಂಜನೇಯ ಆಶ್ರಯವನ್ನು ಕೊಟ್ಟಿದ್ದಾನೆ. ಯಾವ ನೆಲೆಯಲ್ಲಿ ಕೊಟ್ಟದ್ದು ಎನ್ನುವುದು ನಮ್ಗೆ ಗೊತ್ತಿಲ್ಲದೇ ಇರುವುದರಿಂದ ಒಟ್ಟು ಕೋಪಕ್ಕೆ ಒಳಗಾಗಿ ಪ್ರಯೋಜನ ಇಲ್ಲ. ಆದ್ದರಿಂದ ಆಲೋಚಿಸಿ ಆಲೋಚಿಸಿ ಒಂದು ನಿರ್ಧಾರ ಏನು, ಸಾಮದ ಪ್ರಯೋಗ ಆಗಬೇಕು. ಕಾರ್ಯಸಿದ್ಧಿಗೆ ರಾಜನೀತಿಯಲ್ಲಿ ಉಪಾಯ ಚತುಷ್ಟಯಗಳನ್ನು ನಿರ್ದೇಶಿಸಿದ್ದಾರೆ. ಸಾಮ, ದಾನ, ಭೇದ, ದಂಡ. ಕ್ರೋಧಕ್ಕೆ ಒಳಗಾಗುವುದು ದಂಡ ಪ್ರಯೋಗದಲ್ಲಿ ಮಾತ್ರ. ಸಾಮದಿಂದ ವ್ಯವಹಾರ ಮಾಡಬೇಕು. ಅವನಲ್ಲಿಗೆ ಜನ ಕಳುಹಿಸಿ ದೂತರನ್ನು, ಸಂದೇಶವಾಹಕರನ್ನು, ಸಂಧಾನಗಾರರನ್ನು ಕಳುಹಿಸಬೇಕು. ಹೇಗಿದ್ದವರನ್ನು ಕಳುಹಿಸಬೇಕು? ಪರಮಯೋಗ್ಯರನ್ನು ಕಳುಹಿಸಬೇಕು. ಪ್ರಫುಲ್ಲವಾದ ಮನಸ್ಸಿನಿಂದ ಚಂದ್ರನಂತೆ ವ್ಯವಹಾರ ಮಾಡುವ, ಉಳಿದವರಿಗೆ ತಂಪನ್ನು ಕೊಟ್ಟು ಮಾತಿನಲ್ಲಿಯೇ ಕಾರ್ಯ ಸಾಧನೆ ಮಾಡುವ ಹಾಗೆ ಇರುವವರನ್ನು ಕಳುಹಿಸಬೇಕು. ಹನುಮಂತನ ಬಳಿಗೆ ಹೋಗುವ ಕಾರಣ ಅವರಿಗೆ ಸ್ವಲ್ಪ ಭಾಗವತ ಧರ್ಮವು ಗೊತ್ತಿರಬೇಕು. ಆದ್ದರಿಂದ ಭಗವಂತನ ಭಕ್ತನಾಗಿ ಇರುವವರನ್ನು ಆರಿಸಿ ಸಾಮದಿಂದ ವ್ಯವಹರಿಸುವ ಹಾಗೆ ಜನ ಕಳುಹಿಸ್ತೇನೆ. ಬಾಲಜನ ಪರಾಕ್ರಮಕ್ಕೆ ವಿಸ್ಮಯ ಪಡುಗ ಭೂಪುತ್ರಿಯರದ ಸಜ್ಜಾಲಯವನುಳಪಕು ಕಂಡು ಕಾಂತಿ ಜಾನಕಿ ನುಡಿದಳು, ಕಾಂತಿ ಜಾನಕಿ ನುಡಿದಳು. ಕ್ಷಣದಿಂದ ಕ್ಷಣಕ್ಕೆ ಸಮಸ್ಯೆ ತೀವ್ರತೆಯನ್ನು ಹೊಂದುತ್ತಾ ಇದೆ. ಸುಲಭದಲ್ಲಿ ಮುಗಿಸಬಹುದು ಅಂತ ಆಲೋಚನೆ ಮಾಡಿದರೆ ಸುಲಭದಲ್ಲಿ ಮುಗಿಯುವ ಲಕ್ಷಣ ಒಂದು ಕಾಣುವುದಿಲ್ಲ. ಸಾಮ ಪ್ರಯೋಗವನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಇಲ್ಲಿಂದಲೇ ದೂತರನ್ನು ಕಳುಹಿಸಿದರೆ ಸಾಮವನ್ನು ಧಿಕ್ಕರಿಸಿ ಬಿಟ್ಟಿದ್ದಾನೆ ಆಂಜನೇಯ. ಆಗುವುದಿಲ್ಲ ಅಂತ ಹೇಳಿದ್ದಾನೆ. ಆಶ್ರಯ ಕೊಡುತ್ತೇನೆ ಎನ್ನುವ ಮಾತನ್ನು ಪರಿಪಾಲಿಸ್ತೇನೆ ಎನ್ನುವ ಬದ್ಧ ದೀಕ್ಷೆಗೆ ಒಳಗಾಗಿದ್ದಾನೆ.
ನಮಗೆ ಸಮಸ್ಯೆ ಏನು ಅಂದರೆ ನಾವು ನೇರ ಭಾಗವಹಿಸಿದ ಕಾರ್ಯಕ್ರಮ ಅಲ್ಲ. ಒಂದನೆಯದು. ಎರಡನೆಯದ್ದು, ವಿಶ್ವಾಮಿತ್ರರ ಗುರುಗಳ ಆಜ್ಞೆ, ಅದು ಗುರುತರವಾದದ್ದು. ನಮ್ಮದೇ ಆದರೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಮಾಡಬಹುದಿತ್ತೋ ಏನು. ವಿಶ್ವಾಮಿತ್ರರ ಪ್ರಜ್ಞಾ ವಿಶೇಷದಲ್ಲಿ ವಿಶ್ವಾಮಿತ್ರರ ವಿಜ್ಞಾನ ಮಸ್ತಿಷ್ಕದಲ್ಲಿ ಹೊರಟಂತಹ ವಾಕ್ಯ ಅದು. ಆದ್ದರಿಂದ ಆ ವಾಕ್ಯವನ್ನು ನಾವು ಸ್ವಲ್ಪವೂ ತಪ್ಪುವ ಹಾಗೆ ಇದು ಸ್ವಲ್ಪ ಗುರುತರವಾದದ್ದು. ಆಮೇಲೆ ಆಶ್ರಯ ಕೊಟ್ಟವ ಆಂಜನೇಯನನ್ನು ಯಾವ ದೃಷ್ಟಿಯಿಂದ ನೋಡಲಿ ಈ ಸಂದರ್ಭದಲ್ಲಿ ಆಗುವುದೇ ಇಲ್ಲ. ಪ್ರತಿಸ್ಪರ್ಧಿ ಅಥವಾ ದ್ರೋಹವೆಸಗುವವ ಅಥವಾ ರಾಮನಿಗೆ ಸಂಪ್ರೀತಕರವಲ್ಲದ ಕರ್ಮವನ್ನು ಮಾಡುವವ ಎನ್ನುವ ಕಲ್ಪನೆಯೇ ರಾಮನ ಮಸ್ತಿಷ್ಕದಲ್ಲೇ ಬರಲಿಕ್ಕಿಲ್ಲ. ಹಾಗೆ ಅಂತ ಈಗ ಘಟನೆ ನಡೆಯುತ್ತಾ ಇದೆ. ಆದ್ದರಿಂದ ಎರಡು ಈಗ ನನಗೆ ಬಾಧೆ ಕೊಡ್ತಾ ಉಂಟು. ಎರಡು ಬಾಧೆಗಳುಂಟು. ಒಂದು ಕೋಪ, ಇನ್ನೊಂದು ತಾಪ. ಕೋಪದಿಂದ ತಾಪವೋ ತಾಪದಿಂದ ಕೋಪವೋ ಅಂತ ವಿಮರ್ಶೆ ಮಾಡಲಿಕ್ಕೆ ಈಗ ಸಮಯ ಇಲ್ಲ. ಆದರೆ ಈ ಕೋಪ ತಾಪಗಳು ಎಲ್ಲಿಯಾದ್ರೂ ಸ್ವಲ್ಪ ಕಡಿಮೆ ಆಗುತ್ತಾ ಇರುವುದಾದ್ರೆ, ಆಗುವುದಕ್ಕೆ ಸಾಧ್ಯ ಇದ್ರೆ ಅದು ಅಂತಃಪುರದಲ್ಲಿ ಮಾತ್ರ. ಆದ್ದರಿಂದ ಕೋಪ ತಾಪ ಉಪಶಮನ ಉಪಾಯ ಏನಾದರೂ, ಅದರ ಜೊತೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನಾದರೂ ದಿಗ್ದರ್ಶನ ಅಂತಃಪುರದಲ್ಲಿ ಸಿಕ್ಕೀತೋ ಏನು ಎನ್ನುವ ಒಂದು ಅಂತರಂಗದ ಒಂದು ಸಣ್ಣ ಆಶೆಯನ್ನಿಟ್ಟುಕೊಂಡು ನೇರವಾಗಿ ಸೀತಾ ಅಂತಃಪುರಕ್ಕೆ ಹೊರಡ್ತೇನೆ. ಎಂಥದ್ದಿದು? ಅಂತಃಪುರಕ್ಕೆ ಬರುವಾಗ ಬಂದದ್ದಲ್ಲ, ನಾನು ಇದ್ದೇನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಬಂದವರೇ ಆಚೆ ಈಚೆ ತಿರುಗುತ್ತಾ ಇದ್ದಾರೆ. ಅಲ್ಲ, ತಿರುಗುವುದೇ ಯಾವುದಾದ್ರೆ ಅಂತಃಪುರ ಬೇಕಾ? ಈಗ ತಿರುಗುವುದಕ್ಕೆ ಅಂತಃಪುರಕ್ಕೆ ಬರುವುದಾ? ಈ ತಿರುಗಾಟದಲ್ಲಿ ಇದ್ದವರೆಲ್ಲ ತಿರುಗಾಟ ಮುಗಿಸಿ ಅಲ್ವ ಅಂತಃಪುರಕ್ಕೆ ಬರುವುದು. ಅಂತಃಪುರದಲ್ಲಿ ತಿರುಗಾಟ ಮಾಡುವುದಾದ್ರೆ ಮತ್ತೆ ಅಂತಃಪುರ ಎಂತದ? ಅಂತಃಪುರಗಳಲ್ಲಿ ತಿರುಗಾಟ, ಅಂತಃಪುರದಲ್ಲಿ ನಿಲ್ಲುವುದಕ್ಕಿರುವುದು. ಎಂಥದ್ದು ಹೆಚ್ಚು ಕಡಿಮೆ ಆದದ್ದು ಹೌದು. ಎಲ್ಲಿ ಹೆಚ್ಚು ಎಲ್ಲಿ ಕಡಿಮೆ ಗೊತ್ತಿಲ್ಲ. ಮತ್ತು ಒಂದುಂಟು, ನನ್ನ ಗಂಡ ಇಲ್ಲಿ ಹೆಚ್ಚು ಮಾಡಿದ್ರೆ ಎಲ್ಲಿಯೋ ಕಡಿಮೆ ಆಗ್ತದೆ, ಇಲ್ಲಿ ಕಡಿಮೆ ಮಾಡಿದ್ರೆ ಯಾರಿಗೋ ಹೆಚ್ಚಾಗಿದೆ ಅಂತಲೇ ಲೆಕ್ಕ. ನೋಡುವ, ಎಂತ ಹೇಳಿದ್ರು ನನ್ನ ಗಂಡ ಅಲ್ವಾ? ಊರಿಗೆ ಅರಸನಾಗ್ಲಿ, ತಾಯಿಗೆ ಮಗ, ಲೋಕಕ್ಕೆ ಎಂಥದ್ದೇ ಆಗಲಿ ನನಗೆ ಗಂಡ. ಲೋಕರಾಮ ಅಂತ ಹೇಳಿ, ಜಗತ್ರಾಮ ಅಂತ ಹೇಳಿ, ಏನ್ ಹೇಳಿ ಕೊನೆಗೆ ಮುಗಿಸುವುದು ಹೇಗೆ? ನೀವಾದ್ರೂ ಸೀತಾರಾಮ, ಅದಿಲ್ಲದೆ ಮುಗಿಯುವುದಕ್ಕಿಲ್ಲ. ನೋಡುವ, ಮಾತಾಡಿಸುದು. ಓಯ್ ಸ್ವಾಮಿ, ಇಲ್ಲಿ ಏನು ಏನು ನಮಸ್ಕಾರ. ನಮಸ್ಕಾರ ನೀವು ನನಗೆ ಕೊಡುವುದಾ? ನಮಸ್ಕಾರ ಕೊಡುವುದೇನು? ಸಾಷ್ಟಾಂಗ ಬಿದ್ದದ್ದಲ್ಲ, ಪಂಚಾಂಗ ನಮಸ್ಕಾರವೂ ಅಲ್ಲ. ದೇವರು ದೊಡ್ಡವ, ಅದು ಎಲ್ರಿಗೂ ಗೊತ್ತುಂಟು. ಗೊತ್ತಿದ್ದದನ್ನೇ ಹೇಳುದು ನಾನು. ಯಾಕೆ? ಅಂತಃಪುರದ ಒಳಗಿದ್ದೇವೆ, ಅಲ್ಲದೆ ಇದ್ರೆ ಪ್ರಪಂಚ ಯೋಚಿಸ್ಲಿಕ್ಕಿಲ್ವಾ? ರಾಮನಾಗ್ಲಿ ಎಂತದ್ದೇ ಆಗಲಿ, ಹೆಂಡತಿ ಎದ್ರು ಎಲ್ಲರೂ ಒಂದೇ ಅಂತ ನೋಡುವವರು ಯೋಚಿಸ್ಲಿಕ್ಕೆ. ಅದು ಲೋಕದಲ್ಲಿ ಇದ್ದದ್ದೇ, ರಾಮನ ಬಗ್ಗೆ ಇದ್ರೂ ತಪ್ಪಲ್ಲ. ಆಗಲಿ, ಆದ್ರೆ ರಾಮನ ಬಗ್ಗೆ ಹಾಗೆ ಉಳಿದವರು ತಿಳಿಯುವುದು ನನಗೆ ಇಷ್ಟ ಇಲ್ಲ. ಅಲ್ಲ, ರಾಮನನ್ನು ಗುರುತಿಸುವುದೇ ಹೆಂಡತಿಯ ಗಂಡ ಅಂತಲ್ವ, ಸೀತಾರಾಮ ಅಂತಲ್ಲ. ಅದು ನನಗೆ ಪ್ರಿಯವಾದ್ದಲ್ವ. ನಾನು ಹಾಗೆ ಗುರುತಿಸೋದೇ ಇದ್ರೆ ನಾನು ಜೊತೆಯಲ್ಲಿ ಹೀಗೆ ಆಶೀರ್ವಾದ ಮಾಡುವುದೇ ಇಲ್ಲ. ಈಗ ನನ್ನ ತಿರುಗಾಟ ನಿಲ್ಲಿಸಿದ್ ಯಾಕೆ ನೀನು? ಅದೇನು ಎಂತದ್ದು? ಈಗ ನಿನ್ನ ಹತ್ರ ಒಂದು ಪ್ರಶ್ನೆ ಉಂಟು. ತಿರುಗಾಟ ಅಂದ್ರೆ ಎಂತದ್ದು? ತಿರುಗಾಟ ಅಂದ್ರೆ ಎಂತದ್ದು? ಆಚೆ ಈಚೆ ಆಡುವ ಹಾಗೆ ತಿರುಗುತ್ತಾ ಇದ್ದೀರಿ. ಅಲ್ಲ, ಆಟದಲ್ಲಿ ತಿರುಗಿದ್ರೆ ಅದು ತಿರುಗಾಟ. ತಿರುಗುವುದೇ ಆಟ ಆದ್ರೆ ತಿರುಗಾಟ ಆಗುದಿಲ್ಲ. ಆಗುದಿಲ್ವ? ಆಟದಲ್ಲಿ ತಿರುಗಬೇಕು. ಅಲ್ಲ, ಬೇಡ, ಇರ್ಲಿ, ನೀವು ಹೇಳಿದಕ್ಕೆ ಹೂ ಹೇಳ್ತೇನೆ. ಆಯ್ತು ಸ್ವಾಮಿ, ಎಂತದ್ದು ಇದು ಎಂತದ್ದು ಅಂತ? ಇದು ಶತಪಥಂಗಚ್ಚೇತ್ ಅಂತ ಒಂದು ನಿಯಮ. ಅದೊಂದು ಸೂತ್ರವಾ? ಆ ಕಡೆ ಈ ಕಡೆ ಹೋಗ್ತಾ ಇರಬೇಕು. ಅದು ಕೆಲವರಿಗೆ ಹಾಗೆ, ಏನಾದ್ರೂ ಹೊಳೆಯದೇ ಇದ್ರೆ ಆಚೆ ಈಚೆ ತಿರುಗುವುದು. ಹೊಳಿತದೆ ಅಂತಲ್ಲ, ಕೆಲವರು ಹೊಳೆಯ ಸಮೀಪದಲ್ಲೇ ಆಚೆ ಈಚೆ ತಿರುಗುವುದು. ಅದು ಹಾಗೆ ಇರುವುದಷ್ಟೇ. ಯಾವುದು ಆಗಬೇಕು ಅದು ಆಗದೇ ಇದ್ರೆ ಸ್ವಲ್ಪ ತಿರುಗಾಡುವುದು. ಒಮ್ಮೊಮ್ಮೆ ಮುಖ ಕೆಂಪಾಗುತ್ತದೆ, ಕಣ್ಣು ಕೆಂಪಾಗುತ್ತದೆ ನಿಮ್ಮದು. ಅದು ಮನುಷ್ಯ ಸಹಜ ಅಲ್ವಾ? ಹೌದು ಸ್ವಾಮಿ. ಮರು ಕ್ಷಣದಲ್ಲಿಯೇ ಒಂದು ತಾತ್ಸಾರ ಭಾವವು ಕಾಣಿಸಿಕೊಳ್ತಾ ಹೀಗೂ ಕಂಡಿದೆ. ಆಚೆ ತಿರುಗುವುದು, ಈಚೆ ತಿರುಗುವುದು. ಹೇಳುವುದಾ? ಹೇಳುವುದಿಲ್ಲ.
ಹೇಳುವುದೇ ಇಲ್ವಾ? ಮಧ್ಯೆ ಮಧ್ಯೆ ಒಂದೊಂದು ಶಬ್ದ ಹೊರಗೆ ಬರ್ತಾ ಉಂಟು. ಇದೆಲ್ಲ ಗಮನಿಸಿ ನನಗೊಂದು, ಈಗ ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ತಿರುಗಾಟ ಅಂದ್ರೆ ಏನು ಅಂತ. ಈ ತಿರುಗಾಟ ಏನು ಅಂತಲೇ ಪ್ರಶ್ನೆ ಹುಟ್ಟಿದ್ದು. ಇದೀಗ ನೀನು ಕೇಳಿದ ಆ ಅರ್ಥದ ತಿರುಗಾಟ ಆ ಅರ್ಥದ್ದಲ್ಲ, ಇದು ಆಟದಲ್ಲಿ ತಿರುಗುವುದಲ್ಲ. ಅಲ್ಲಲ್ಲ, ಒಟ್ಟು ತಿರುಗುವ ಆಟದಲ್ಲಿ ನೀವಿದ್ದೀರಿ. ನನಗೆ ಹುಟ್ಟಿದ ಪ್ರಶ್ನೆ, ಇದನ್ನು ತಿರುಗಿಸಿದವರು ಯಾರು, ಯಾವುದನ್ನು ತಿರುಗಿಸಿದ್ರಿಂದ ಇದು ನಿಮಗೆ ಬಂದಿದೆ ಅಂತ. ಯಾರೋ ತಿರುಗಿಸಿದ್ದು ಅಲ್ಲ, ನಾನೇ ತಿರುಗಿದ್ದೀಗ. ಹೌದಾ? ನೀವೇ ತಿರುಗಿದ್ದಾದ್ರೆ ಯಾಕೆ ಅಂತ ಪ್ರಶ್ನೆ ಹುಟ್ಟುವುದಲ್ಲ. ಆ ಪ್ರಶ್ನೆಗೆ ಉತ್ತರವಾಗಿ ನನ್ನಲ್ಲಿ ಹುಟ್ಟುವುದು ಏನಿದು ಅಂತ. ಹೌದಾ? ಏನಿದೆ ಸಿಟ್ಟು, ಅದರಲ್ಲಿ ಎರಡೆರಡುಂಟು. ಏನಿದು ಏನು, ಏನಿದು ಏನು, ಏನು ಸಿಟ್ಟು ಮಹಾಸ್ವಾಮಿ, ಏನಿದೆನಿದು ಸಿಟ್ಟು ಮಹಾಸ್ವಾಮಿ. ಪ್ರಾಣೇಶ್ವರ, ಏನು ಸ್ವಾಮಿ ಇದು? ಅಂದ್ರೆ ನಾನು ಕೇಳುವಾಗಲೇ ಒಂದು ಸಂದಿಗ್ಧದಿಂದ ಕೇಳಿದ್ದು. ಆಚೆಯೋ ಈಚೆಯೋ ಅಂತ ತಿಳಿಯದೇ ಇದ್ದ ಒಂದು ಸ್ಥಿತಿಯಲ್ಲಿ ನಾನಿದ್ದೇನೆ. ಆಚೆಯೂ ಗೊತ್ತಿಲ್ಲ, ಈಚೆಯೂ ಗೊತ್ತಿಲ್ಲ, ಮಧ್ಯದೊಂದು ಗೊತ್ತಿಲ್ಲ. ಮಧ್ಯದ ಸರಿ ಗೊತ್ತಿದೆ. ಕಾರಣ ಉಂಟು. ನೀವು ಪ್ರಪಂಚಪತಿ, ಪ್ರಪಂಚವೇ ನೀವು ರಾಜ ಅಲ್ವಾ, ಅರಸ ನೀವು. ನನಗೆ ನೀವೇ ಪ್ರಪಂಚ. ನನಗೆ ಪ್ರತ್ಯೇಕವಾದ ಅಸ್ಮಿತೆ ಅಸ್ತಿತ್ವಗಳೇ ಇಲ್ಲ. ನನಗೆ ನೀವೇ ಅಲ್ಲ, ಯಾವುದಾದ್ರೂ ನಿಮ್ಮಿಂದಲೇ ಆಯ್ತು. ಆಗ ನನಗೆ ಹುಟ್ಟುವ ಪ್ರಶ್ನೆ, ಏನು ಈಗ ನೀವು ಹೀಗಿರುವುದರಿಂದ ಪ್ರಪಂಚವೇ ಹಾಗಾಗಿ ಹೋಗಿದೆಯೋ
ಹಾಗೊಂದು ಪ್ರಶ್ನೆ ಹುಟ್ಟುವುದು ನನಗೆ. ಏನನ್ನೋ ಹೇಳದೆ ಮುಚ್ಚಿಡ್ತಾ ಇರುವಾಗ ನನಗೆ ಕಾಣಿಸ್ತಾ ಇದೆ, ಏನೋ ಸ್ವಲ್ಪ ಗುಟ್ಟು ಮಾಡುತ್ತಾ ಇರುವ ಹಾಗೆ. ಹೌದೌದು, ಪೂರ್ಣ ತೆರೆದು ಹೇಳದೆ ಏನೋ ಒಳಗೆ ಸ್ವಲ್ಪ ಇರಿಸಿಕೊಂಡ ಹಾಗೆ ಕಾಣುತ್ತದೆ, ಗುಟ್ಟನ ಹಾಗೆ. ಆ ಗುಟ್ಟಿನ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಸಿಟ್ಟು ಬರ್ತದೆ. ಗುಟ್ಟಿನಲ್ಲಿ ಸಿಟ್ಟು ಅಂದ್ರೆ ಸಿಟ್ಟು ಬಂದದ್ದು ಗೊತ್ತಾಗುವುದಿಲ್ಲ ಯಾರಿಗೂ. ಹೌದೌದು, ಅದು ಎರಡೂ ಹೌದು. ಸಿಟ್ಟಿನ ಗುಟ್ಟು, ಗುಟ್ಟಿನ ಸಿಟ್ಟು. ಅಲ್ಲಿ ನಿನ್ನ ಹತ್ರ ಒಂದು ಕೇಳುದು, ಈ ಸಿಟ್ಟು ಗುಟ್ಟಲ್ಲಿ ಬರ್ತದ? ಬರುವುದು ಗುಟ್ಟಲ್ಲಿ, ಬಂದ ಮೇಲೆ ರಟ್ಟಾಗುತ್ತದೆ. ಬರುವುದು ಗುಟ್ಟಲ್ಲಿ, ಸಿಟ್ಟು ಮೊದಲು ಗೊತ್ತಾಗುವುದು ಅವರಿಗೆ ಅಲ್ವಾ? ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಸಿಟ್ಟು ಬಂದಿದೆ ಅಂತ. ಅದ ಹಾಗೆ ತುಂಬಾ ಮಂದಿಗಳಿಗಿರುವ ಸಮಸ್ಯೆ ಇದು. ಅವರಿಗೆ ಸಿಟ್ಟು ಬಂದಿದೆ ಅಂತ ಅವರಿಗೆ ಗೊತ್ತಾಗುವುದಿಲ್ಲ, ಅವರಿಗೆ ಗೊತ್ತಿಲ್ಲ ಅಂತಲೂ ಅವರಿಗೆ ಗೊತ್ತಾಗುವುದಿಲ್ಲ. ಇದೇ ಅಲ್ವಾ ಸಮಸ್ಯೆ ಅಲ್ವಾ? ಆದ್ರೆ ನಮ್ಮ ಸಂಸಾರದಲ್ಲಿ ಹಾಗಿಲ್ಲವೇ ಇಲ್ಲ. ಸಿಟ್ಟಾಗಲಿ ಗುಟ್ಟಾಗಲಿ ಯಾವುದು ನಮ್ಮೊಳಗಿಲ್ಲ. ಸದಾ ಪ್ರಫುಲ್ಲ ಮಾನಸರಾಗಿಯೇ ಇರುವವರು ನೀವು, ಪ್ರಸನ್ನ ಮುದ್ರೆಯಲ್ಲಿಯೇ ಇರುವವರು, ಶಾಂತಾರಾಮನಾಗಿಯೇ ಇರುವವರು. ಎಲ್ಲ ಪ್ರಫುಲ್ಲ ಚಂದ್ರರೇ ನಮ್ಮಲ್ಲಿ, ಎಲ್ಲ ಇರುವುದು ಅದೇ. ಆದ್ರೆ ನೀವು ಹಾಗಲ್ಲ, ನೀವು ಪ್ರಫುಲ್ಲ ರಾಮಚಂದ್ರ. ನಿಮಗೊಂದು ರಾಮ ಪ್ರತ್ಯೇಕವಾಗಿಯೇ ಉಂಟು, ಉಂಟು. ಉಳಿದವರಿಗೆ ಪ್ರಫುಲ್ಲ ಚಂದ್ರ, ಆದ್ರೆ ನೀವಾಗಲ್ಲ, ಪ್ರಫುಲ್ಲ ರಾಮಚಂದ್ರ. ಸ್ವಾಮಿ ಏನು ಎಂತದ್ದು ಇದು ಗುಟ್ಟು? ಎಂತ ಗುಟ್ಟು? ಎಲ್ಲುಂಟು? ಮಧ್ಯ ಮಧ್ಯ ಮಂಗ ಮಂಗ ಅಂತೆಲ್ಲ ಹೇಳ್ತೀರಿ. ನಿನ್ನಂತೂ ಹೇಳಿದ್ದಲ್ಲ. ನನ್ನನ್ನ ಹೆಂಡತಿ ಹೌದಾದ್ರೂ ಗಂಡ ಹೇಳಿಯಾನ ಆಗುವುದು ಇವನೇ ಅಲ್ವಾ? ಹೆಂಡತಿ ಮಂಗ ಹೌದಲ್ಲೊಂದು ಪ್ರಶ್ನೆ ಅಲ್ಲ, ಹೌದಾದ್ರೂ ಗಂಡ ಹೇಳುವ ಧೈರ್ಯ ಮಾಡಿಯಾನೋ? ಅಲ್ವಾ? ಗಂಡ ಹೌದು ಅಂತಾದ್ರೆ ಹೆಂಡತಿ ಎದುರು ಹೆಂಡತಿಯನ್ನು ಮಂಗ ಅಂತ ಕರೆಯುವುದಿಲ್ಲ. ಆದ್ರಿಂದ ನನಗ ಚಿಂತೆಯೂ ಇಲ್ಲ, ಶಂಕೆಯೂ ಇಲ್ಲ. ಅಲ್ಲ, ಒಂದು ವೇಳೆ ಹೇಳಿದ್ರು ಗಂಡ ಅಲ್ವಾ? ಗಂಡ ಅಲ್ವಾ? ಏನಾದೀತು? ನನ್ನನ್ನು ಮಂಗ ಅಂತ ನೀವು ಕರೆದ್ರೆ ನೀವು ಮಂಗೇಶನೇ ಆಗುದಲ್ವಾ? ಸಂಶಯ ಎಂತ ಉಂಟು ಅದರಲ್ಲಿ? ಅಲ್ವಾ? ಅದರಿಂದ ನನಗೆ ಅದರಲ್ಲಿಯೂ ಬೇಸರ ಇಲ್ಲ. ಸೀತಾರಾಮರು ಅಂತ ಹೇಳುವಾಗ ಮಂಗ ಮಂಗೇಶ ಅಂತ ಯಾರಾದ್ರೂ ಆರಾಧಿಸಿದ್ರು ಆಕ್ಷೇಪ ಇಲ್ಲ, ನನಗೆ ತೊಂದರೆ ಇಲ್ಲ. ಆದ್ರೆ ನೀವು ನನಗೆ ಹೇಳಿದ್ದಲ್ಲ ಅಂತ ನನಗೆ ಗೊತ್ತಿದೆ, ಯಾರಿಗೋ ಹೇಳಿದ್ದು ಅಂತಲೂ ಗೊತ್ತಿದೆ. ಹೌದಾ? ಹೇಳಿದ್ದು ಯಾರಿಗೆ ಅಂತ ನೀವು ಹೇಳಬೇಕು. ನಾನು ಎಷ್ಟೊತ್ತಿಗೆ ಹೇಳಿದ್ದ ಹಾಗೆ? ನೀವು ನಡ್ಕೊಂಡು ಬರುವಾಗ ಒಳಗೆ ಆಚೆ ಈಚೆ ತಿರುಗುವಾಗ ಎಲ್ಲಿ ಒಂದು ಹೆಜ್ಜೆಯಲ್ಲಿ ಮಂಗ ಬಂತಪ್ಪ, ಹೆಜ್ಜೆಯಲ್ಲಿ ಒಂದು ಯಾವುದೋ ಒಂದು ಹೆಜ್ಜೆ ಇಡುವಾಗ ಮಂಗ ಶಬ್ದವೂ ಬಂದಿದೆ. ತಾಳ ಎಲ್ಲ ಇತ್ತ? ತಾಳ ಅಲ್ಲ, ಅದು ನೀವು ಇಟ್ಟದ್ದು ತಾಳ ಅಲ್ವಾ? ಸರಿ ಸರಿ. ಮುನಿದರೆ ರಾಮನೇ ಜಗದ ಲಯ ಅಲ್ವಾ? ನಿಮಗೊಂದು ಲಯ ಪ್ರತ್ಯೇಕ ಬೇಕಾ? ಅದು ಬೇಡ. ಎಂತದ್ದು ಎಂತದ್ದು ಇದು? ಸಿಟ್ಟೆಂತದ್ದು, ಗುಟ್ಟೆಂತದ್ದು? ನನ್ನ ಹತ್ರ ಅಂತದ್ದು ಒಂದು ಎಂತ ಇಲ್ಲ ಅಲ್ಲ ಮಾರೆ. ಎಂತದ್ದು ಇಲ್ವಾ? ನಂಗೆ ಗೊತ್ತುಂಟು. ಎಂತದ್ದು? ಬಲ್ಲೆ. ಈ ಬಲ್ಲೆ ಅಂದ್ರೆ ಎರಡು ಅರ್ಥ ನೋಡು, ಯಾವ್ದು ಹೇಳಿ. ಒಂದು ಬಿಡಿಸಲಿಕ್ಕೆ ಆಗದೆ ಇರುವುದಕ್ಕೆ ಬಲ್ಲೆ, ಬಲ್ಲೆ. ಇನ್ನೊಂದು ಗೊತ್ತಿದೆ ಎನ್ನುವುದು ಅರ್ಥ. ಬಿಡಿಸಿ ಆದದ್ದು ಬಲ್ಲೆ. ಈಗ ಬಿಡಿಸಲಿಕ್ಕೆ ಆಗದೆ ಇರುವ ಬಲ್ಲೆಯನ್ನು ನೀನು ಬಲ್ಲೆಯ? ಬಿಡಿಸಲಾಗದ ಬಲ್ಲೆಯನ್ನು ಬಿಡಿಸಬಲ್ಲೆ. ಹೌದಾ? ಎಂತದ್ದು? ನಿಮ್ಮ ಹೆಂಡತಿ ನಾನು ಅಲ್ಲ, ಅದು ಹೇಳಿ ಗೊತ್ತಾಗುವುದಲ್ಲ, ಮೊದಲೇ ಗೊತ್ತುಂಟು. ಗೊತ್ತು ಮಾಡುವುದು ನಾನು. ಎಂತದ್ದು ವಿಷಯ? ಬಲ್ಲೆ ನಾಳಿನ ಆಜಿಯ. ಎಂತದ್ದು? ಬಲ್ಲೆ ನಾಳಿನ ಆಜಿಯ. ಆಜಿ? ಅದೆಂತದ್ದೆ ಆಜಿ? ಆಜಿ ಅಂದ್ರೆ ಯುದ್ಧ. ನೀ ಯುದ್ಧದ ಪರ್ಯಾಯ ಶಬ್ದಗಳು. ಹೌದೌದು. ಸ್ವಲ್ಪ ಶಬ್ದಕೋಶ ಕಲ್ತಿದ್ದಿ? ಯಾಕೆ ಹೇಳಿದ್ದಕ್ಕೆಲ್ಲ ಎಷ್ಟೆಷ್ಟು ಅರ್ಥ ಉಂಟು ಅಂತ ನೀವು ಹೇಳ್ತೀರಲ್ವಾ? ಅದಕ್ಕೆ ಇಲ್ಲದ ಹೊಸ ಹೊಸತನ್ನ ಹೇಳುವ. ನೀವು ಎರಡೆರಡು ಹೇಳ್ತೀರಿ, ನನಗೂ ಸ್ವಲ್ಪ ತಿಳಿಯುವುದಿಲ್ವಾ? ಪುನಃ ನನ್ನ ಮೇಲೆಯೇ ಭಾರ. ಹೌದು. ಬಲ್ಲೆ ನಾಳಿನ ಆಜಿಯ. ನಾಳಿನ ಆಜಯಿ ಒಂದು ಬಲ್ಲೆ. ಅದು ಬಲ್ಲೆ. ಯಾರೊಟ್ಟಿಗೆ ಯುದ್ಧ ಅಂತಲೂ ಬಲ್ಲೆ. ನಿಮ್ಮ ಮೋಜಿಯ. ಅದೆಂತದ್ದು? ನಿಮಗೆ ಯುದ್ಧ ಅಂದ್ರೆ ಒಂದು ಆಟ ಅಲ್ವಾ ಸ್ವಾಮಿ? ನಾ ಸುಮ್ಮನೆ ತಿರುಗಾಟ ಅಂತ ಹೇಳಿದ್ದ, ಆಡ್ತಾ ತಿರುಗುವುದು ನೀವು. ಹಳೆ ಕತೆ, ನಾನು ಇಲ್ಲದೆ ಇದ್ದಾಗ ನಡೆದದಾದ್ರೂ ಕೇಳಿಬಲ್ಲೆ. ವಿಶ್ವಾಮಿತ್ರರು ಬಂದು ಕರೆದೊಯ್ದದ್ದಂತೆ. ವೀರ ದಶರಥ ನೃಪತಿ ನಕುಲ ವಾರಿದಿಗೆ ಪ್ರತಿಚಂದ್ರನು ದಾರಿಣಿಯ ನಾಳ್ದಿರಲು ಕುಶಿಕ ಕುಮಾರ ರೈ ತಂದು ಕರ್ಕೊಂಡು ಹೋದದ್ದಂತಲ್ವಾ? ನಿನ್ನ ಕತೆ ಎಲ್ಲ ಹೇಳಿದಾರೆ ಎಲ್ಲ ಸರಿ. ನೀವು ಕತೆ ಹೇಳಿಯೇ ತಪ್ಪು ಮಾಡಿದ್ದು, ನನಗೆಲ್ಲ ಗೊತ್ತಿದೆ ಈಗ. ಅಲ್ಲಿಂದ ತೊಡಗಿದೆ. ನೀವು ಹೇಳಿದ್ರಲ್ಲ ತಿರುಗಾಟ ಅಂದ್ರೆ ಆಡ್ತಾ ಆಡ್ತಾ ತಿರುಗುವುದು ಅಂತ. ತಪ್ಪಿದ್ದು ನಾನೇ. ನೀವು ಪ್ರಾರಂಭ ಮಾಡಿದ್ದೇ ಅಲ್ಲಿಂದ. ತಪ್ಪಿದ್ದು ನಾನೇ. ಯಾರು ಹೆಂಡತಿಯಲ್ಲಿ ಮದುವೆಗೆ ಹಿಂದಿನ ಕತೆ ಹೇಳಲಿಕ್ಕೆ ಹೋಗ್ಬಾರ್ದು. ಹೇಳಿದ್ರೆ ಹೀಗೆ ಸಿಕ್ಕಿ ಬೀಳ್ತಾರೆ. ಆದ್ರೆ ಒಂದು ಆದರ್ಶ ಇಲ್ವ ಅದರಲ್ಲಿ? ಆದರ್ಶ ಎಲ್ಲ ಉಂಟು. ಮದುವೆಯ ಮೊದಲಿನ ಕಥೆಯನ್ನು ಮುಚ್ಚಿಡದೆ ಹೇಳುವ ಗಂಡ ರಾಮನಾಗುತ್ತಾನೆ. ಆದಿತಪ್ಪ, ಅದರಲ್ಲಿರುವ ಮೌಲ್ಯ ಅದಲ್ವಾ? ಈಗ ಸಿಕ್ಕಿ ಬಿದ್ದದ್ದು ಹೇಳಿ ನಾನು ಅಂತ. ಹೌದು. ಅಲ್ಲಿಂದ ಆಡುತ್ತಾ ತೊಡಗಿದ ತಿರುಗಾಟ. ತಾಟಕಿ ವಧೆ ಮಾಡಿದ್ರಿ, ಗೌತಮರಲ್ಲಿ ಅಹಲ್ಯ ಉದ್ಧಾರ ಆಯಿತು, ಮದುವೆ ಆಯಿತು. ಋಷಿ ಮುನಿಗಳ
ಹೌದೆಲ್ಲಡೆಯಲ್ಲಿಯೂ ಋಷಿ ಪ್ರಣೀತವಾಗಿಯೇ ಮಾಡುತ್ತಾ ಲೀಲೆ ಅಂತ ಭಕ್ತರು ಕರೆಯುವ ಆಟ ಅಂತ ಗುರ್ತಿಸಿದ ಆಟದಲ್ಲಿಯೇ ಸಂಚರಿಸಿದ ಆಯನ ರಾಮಾಯಣವಾಗಿ ನಿಮ್ಮ ತಿರುಗಾಟ ಆಯ್ತು. ಈಗ ತಿರುಗಾಟ ಸರಿ ಆಯ್ತಲ್ವಾ? ತಿರುಗಾಟ ಅದು ಬೇರೆ ಬೇರೆ ಅರ್ಥ ಉಂಟು. ನೀವು ಆಗ ಹೇಳಿದ್ದಕ್ಕೆ ಸರಿ ಆಯ್ತಾ ಇಲ್ವಾ? ಸರಿ ಆಯ್ತು. ನೀವು ಹೆಂಡತಿಗೆ ಕಲಿಸೋದು ಬೇಡ, ಹೆಂಡತಿಗೆ ಕಲಿಸಬೇಕಾದ್ರು. ನೀವು ಆಗ ಹೇಳಿದ ತಿರುಗಾಟಕ್ಕೆ ಸರಿ ಆಯ್ತಾ ಇಲ್ವಾ? ಸರಿ ಆಯ್ತು. ಈಗ 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 ಬೇರೆ ಅರ್ಥ ಇದ್ರೆ ಹೇಳಿ, ಮುಂದೆ ಸರಿ ಮಾಡ್ತೇನೆ. ಏನಾಗಿದೆ ಅಂದ್ರೆ ಒಬ್ಬ ನಿಂತಲ್ಲಿಯೇ ತಿರುಗುತ್ತಾ ಇದ್ರೆ ಅದು ತಿರುಗಾಟ. ಹೌದಾ? ಅದು ಹೌದು ಅಂತಾದ್ರೆ ಈಗ ಅದಕ್ಕೂ ಅರ್ಥ ಉಂಟು, ಅನುಸಂಧಾನ. ಈಗ ಒಂದು ಹೆಂಡತಿ ಮತ್ತು ಬ್ರಹ್ಮ ಎರಡು ಒಂದೇ. ಬ್ರಹ್ಮ ಮತ್ತು ಹೆಂಡತಿ ಅಂದ್ರೆ ಏನು ಯಾರೂ ತಿಳಿಯಲಾಗದ್ದು ಬ್ರಹ್ಮ, ಯಾವ ಗಂಡನಿಗೂ ಪೂರ್ಣ ಅರಿಯಲಕ್ಕಾಗದೇ ಇರುವುದು ಹೆಂಡತಿ. ಇದು ನನಗೆ ನೀನು ಕಲಿಸಿದ ಪಾಠ. ಆದ್ರೆ ನನ್ನದೊಂದು ವಿಶೇಷ ಉಂಟು, ನಾ ಕಲಿಸುವಾಗ ಕಲಿಸ್ತೇನೆ ಅಂತ ಹೇಳುದಿಲ್ಲ. ಸ್ಮಾರಯೇತ್ ನತು ಶಿಕ್ಷಯೇತ್, ಅದು ನಿನ್ನ ಸೌಜನ್ಯ. ಹೌದು, ನಿಮಗೆ ನೆನಪಿಸುವುದು. ನಿಮಗೆ ಗೊತ್ತಿಲ್ಲ ಅಂತಲ್ಲ, ನೀವು ಎಲ್ಲ ಬಲ್ಲವರು. ನೀವು ಇದು ಒಂದು ವಿಷಯ ನಮ್ಮ ಒಳಗಡೆ ಮಾತ್ರ ಇದೆ, ಹೆಂಡತಿಯೇ ಬ್ರಹ್ಮ ಅಂತ. ಇದೆ ನಾಳೆ ಪ್ರಜಾ ಜನರಿಗೆ ಗೊತ್ತಾದ್ರೆ, ಸ್ವಾಮಿ ನಾಳೆ ಪ್ರಜಾ ಜನರಿಗೆ ಗೊತ್ತಾದ್ರೆ ಪ್ರಜೆಗಳ ಹೆಂಡತಿಯರೆಲ್ಲ ಬ್ರಹ್ಮ ಆಗುವುದಕ್ಕೆ ಹೋದ್ರೆ ಇವರಿಗೆ ಕಷ್ಟ ಆದೀತು. ಸ್ವಾಮಿ ಇದು ಏಕಾಂತ ಆದ್ರಿಂದ ಹೀಗಲ್ಲೂ ಮಾತಾಡುವುದು. ಆದ್ರೆ ಹೇಳಿ ನಾಳೆ ಇನ್ನೇ ಯಾವ್ದಾದ್ರು ದಾಸಿಯರು ಬಂದಾಗ ನಾನು ನಿನ್ನೆ ಹೀಗೆ ಹೇಳಿದ್ದೆ ಮಾರಾಯ. ಇಲ್ಲವೇ ನಾನೊಂದು ಹೇಳು, ನನ್ನ ದಾಸಿಯರಲ್ಲಿ ನಾನು ಹೇಳುದು ನೀವೇ ಬ್ರಹ್ಮ ಅಂತ. ನೀವು ಮಾತ್ರ ಇರುವಾಗ ನಾನು ಬ್ರಹ್ಮ. ಆದೀತು ಅಷ್ಟೇ, ಆದೀತು. ಬ್ರಹ್ಮಣೇ ನಮಃ. ಆದೀತು. ಆ ಬ್ರಹ್ಮನನ್ನು ತಿಳಿದ ನೀವು ಬ್ರಹ್ಮರ್ಷಿ ಆಗ್ಲಿಲ್ವಾ? ಅಲ್ಲ, ನನ್ನನ್ನು ಕರ್ಕೊಂಡು ಹೋಗಿ ವಿದ್ಯಾಭ್ಯಾಸ ಕೊಟ್ಟದ್ದೇ ಬ್ರಹ್ಮರ್ಷಿಗಳು. ಈಗ ನಾನಿರುವುದು ಅವರ ಸಮಸ್ಯೆಯಲ್ಲಿ. ನಾಡಿ ಇಷ್ಟು ಮಾತಾಡಿದಕ್ಕೆ ಒಂದು ಬಂತಲ್ಲ ಗುಟ್ಟು. ಹೌದು, ಈಗ ಸಮಸ್ಯೆ ಇರುವುದು ಒಂದು ವಿಷಯ ಏನು ಗೊತ್ತಿಲ್ಲ, ಹೀಗೆ ಮಾತನಾಡಿಸಿಯೇ ಗುಟ್ಟನ್ನು ಬಿಡಿಸುವ ವಿದ್ಯೆ ಇರುವುದು ಬ್ರಹ್ಮ ಸ್ವರೂಪದ ಹೆಂಡತಿಯಲ್ಲಿ ಮಾತ್ರ. ಸರಿ ಉಂಟು. ಅದಿಲ್ಲದೆ ಇದ್ರೆ ಲೋಕಕ್ಕೆ ಕಲಿಸುವ ಗಂಡಂದಿರು ಹೆಂಡತಿಯಲ್ಲಿ ನಿತ್ಯ ಸುಳ್ಳೇ ಹೇಳ್ತಿದ್ರು. ಹೆಂಡತಿಗೆ ಬಾಯಿ ಬಿಡಿಸುವ ಜಾಣ್ಮೆ ಇದ್ದದ್ರಿಂದ ಸುಳ್ಳನಾದ್ರೂ ಬಹಳ ಯೋಚಿಸಿ ಹೇಳ್ತಾರೆ. ಹೇಳುದಿಲ್ಲ ಅಂತಲ್ಲ, ಬಹಳ ಯೋಚಿಸಿ. ಅದು ಒಳ್ಳೇದು, ಸುಖ ಸಂಸಾರಕ್ಕೆ ಅದು ಒಳ್ಳೇದು. ಒಂದು ಸೂತ್ರ ಇರ್ಲಿ. ಈಗ ನಾಳಿನ ಯುದ್ಧ ಯಾರು ಅಂತ ಗೊತ್ತಿದೆ, ಯಾರಲ್ಲಿ ಅಂತಲೂ ಗೊತ್ತಿದೆ. ನಾಳೆ ಯುದ್ಧ ಉಂಟು ಅಂತ ಗೊತ್ತಿದೆ, ಉಂಟು. ಸರಿ, ಅದೊಂದು ಒಪ್ಪಿದೆ. ನಾಳೆ ಒಂದು ಯುದ್ಧ ಉಂಟು. ಯುದ್ಧ ಅವನಲ್ಲಿ ಅಲ್ವಾ? ಅವನಲ್ಲಿ ಅಂದ್ರೆ ನಮ್ಮ ಅಂದ್ರೆ ಮಗ ನಮ್ಮ ಮಗನಲ್ಲಿ. ಹೆತ್ತಿದ್ಯಾ ಈಶ್ವರಿಗೆ? ಎಂತದ್ದು ಹೆತ್ತಿದ್ಯಾ? ಹೆತ್ತರೆ ಮಾತ್ರ ತಾಯಿ ಆಗುದಾ? ಅಲ್ಲ, ಮಗ ಆಗಬೇಕಾದ್ರೆ ಇರಬೇಡುವ? ಹಾಗಿಲ್ಲ. ಮತ್ತೆ ನೀವು ಮಗ ಅಂತ ಕರೀಲಿಲ್ವಾ? ನಾನು ಮಗ ಅಂತ ಯಾರನ್ನು ಕರೆದ? ವತ್ಸ ಅಂತ ಕರೆದ ನೆನಪಿಲ್ವಾ? ವತ್ಸ ಅಂತ ಕರೆದ್ರೆ ಮಗ ಅಂತ ಅರ್ಥವಾ? ಬೇಡ, ಈಗ ಬೇಡ, ನಿಮ್ಮ ದಾರಿಗೆ ಬರುವ. ಈಗ ಮಗ ಅನ್ನೋ ಶಬ್ದಕ್ಕೆ ಎಂತದ ಅರ್ಥ? ನಿಜವಾಗಿ ಆ ಶಬ್ದಕ್ಕೆ ಅರ್ಥ ಇಲ್ಲ. ಹೌದಾ? ಹಾಗಾದ್ರೆ ಯಾಕೆಂದ್ರೆ ಅದು ಭಾಷಾಂತರದ ಒಂದು ಶಬ್ದ. ಪುತ್ರ ಎನ್ನುವುದಕ್ಕೆ ಅವ್ಯುತ್ಪನ್ನ ಶಬ್ದ ಅದು ಮಗ ಅಂತ. ವಾತ್ಸಲ್ಯ ಇದ್ದವನನ್ನು ವತ್ಸ ಅಂತ ಕರೆಯಬಹುದು. ಹೌದಾದ್ರೆ ಆ ವತ್ಸನನ್ನು ಭಾಷಾಂತರದಲ್ಲಿ ಮಗ ಅಂತ ಧಾರಾಳ ಕರೀಬಹುದು. ಇದಕ್ಕೆ ಸೀತಾ ಸಂಹಿತೆ ಅಂತ ಹೆಸರು. ಅಂತಹ ವತ್ಸ ಮಗ ಯಾರಿಲ್ಲಲ್ಲ ನಮ್ಗೆ. ವತ್ಸ ಅಂತ ಕರೆಯೋರು ಯಾರಿಲ್ವಾ? ಯಾರಿದ್ದಾರೆ? ಹಾಗೆ ಪ್ರಜೆಗಳೆಲ್ಲ ಮಕ್ಕಳೇ. ಅವ ಒಬ್ಬ ಇದ್ದಾನಲ್ಲ, ಅವ ಅಂದ್ರೆ ಇವಲ್ಲ. ಅವ ಅಂದ್ರೆ ಯಾರು ಅಂತ ಬೇಕಲ್ಲ. ಅವ ನವಕಂಡ ಕೋರುವನೆ. ನವಕಂಡಕ್ಕೆ ಓರುವನೆ ಅದು ನಾನೇ ಅಲ್ವಾ? ನೀವು ಹೌದು ಸ್ವಾಮಿ. ನವಕಂಡ ಕೋರುವ ನೀವೇ. ಸಶೈಲವನ ಕಾನನಾತ್ಮಕವಾದಂತಹ ನವಖಂಡಾತ್ಮಕವಾದಂತಹ ಸಪ್ತದ್ವೀಪಾತ್ಮಕವಾದಂತಹ ವಸುಂಧರೆಗೆ ಇಕ್ಷ್ವಾಕು ಪರಂಪರೆಯವರೇ ಅಧಿಕಾರಿಗಳು. ಇಕ್ಷ್ವಾಕೂನಾಂ ಇದಂ ಪೃಥ್ವಿ ವನಕಾನನ ಅದರಲ್ಲಿ ಮೃಗ ಪಕ್ಷೀಣಾಂ ನವಖಂಡ ಅದು ನಾನೇ ಎಲ್ಲ ಉಂಟು. ಅದರಲ್ಲಿ ಸಶೈಲ ವನ ಕಾನನ ಮೃಗ ಪಕ್ಷೀಣಾಂ. ಈ ಮೃಗವೂ ಅಲ್ಲದ, ಪಕ್ಷಿಯೂ ಅಲ್ಲದ, ಮನುಷ್ಯನೂ ಅಲ್ಲದ, ಮನುಷ್ಯನಂತೆಯೇ ಇರುವ ಒಂದು ವರ್ಗ ಇಲ್ವಾ? ಮನುಷ್ಯನಂತೆ ಇರುವ ವರ್ಗ ಕೆಲವು ಇರುವುದು, ಒಂದೇ ಅಲ್ಲ. ಹೌದೊಂದು ನರೋವಾ, ಮನುಷ್ಯನೋ ಅಥವಾ ಅಲ್ಲೂ ಮನುಷ್ಯನೋ ಅಂತ ಕಾಣುವ ಹಾಗಿರುವ ಹಾಗೆ ನಿತ್ರೆ ನಿಲ್ಲದಿದ್ರೆ ಇಲ್ಲ, ನಿಲ್ಲದಿದ್ರೆ ಪ್ರಾಣಿಯೋ ಅಂತ ಕಾಣುವ. ಅಲ್ಲ, ನಿಲ್ಲದೇ ಇದ್ರೆ ಪ್ರಾಣಿಯೇ ಚತುಷ್ಪಾದ ಆಗ್ತದೆ. ಕೆಲವು ಮನುಷ್ಯರೇ ಹಾಗೆ
ಹೇಗೆ 4 ಕಾಲಿದ್ದಾಗ? ಹೌದು. ಬಾಲ್ಯದಲ್ಲಿ ನಾವೆಲ್ಲ ಹಾಗೆ ಅಲ್ವಾ? ಬಾಲ್ಯದಲ್ಲೆಲ್ಲ ಬೆಳೆದ ಮೇಲೂ ಬೌದ್ಧಿಕವಾಗಿ ಕೆಲವರು ಹಾಗೆ ಬೆಳೆಯುವುದಿಲ್ಲ. ಬೌದ್ಧಿಕವಾಗಿ ಬೆಳೆದು ಬುದ್ಧಿಮತಾಂ ವರಿಷ್ಠ ಎಂಬ ಹೆಸರನ್ನೇ ಪಡೆದ. ಬುದ್ಧಿವಂತರಲ್ಲೇ ವರಿಷ್ಠನೆನಿಸಿದ, ಮನೋಜವನೆನಿಸಿದ, ಮಾರುತ ತುಲ್ಯ ವೇಗವನ್ನು ಹೊಂದಿದ, ಜಿತೇಂದ್ರಿಯನಾದ, ನಿಮ್ಮ ದಾಸನೆನಿಸಿದ, ವಾತಾತ್ಮಜನಾದ ಹನುಮಂತ. ಅವನೊಟ್ಟಿಗಲ್ವ ಯುದ್ಧ? ಹೌದೌದು, ಅವನು ಮೊದಲೇ ಹನುಮಂತ ಅಂತ ಹೇಳಿದ್ರೆ ಸಾಕಿತ್ತು. ಇಷ್ಟು ಈಗ ನಾಳೆ ನನ್ನ ಪ್ರತಿಸ್ಪರ್ಧಿ ಅಂತ ಗೊತ್ತಾದ ಮೇಲೆ ಅವನನ್ನು ಇಷ್ಟು ಹೊಗಳಬೇಕು ಅಂತಿರ್ಲಿಲ್ಲ. ಮೊದಲೇ ಬಂದಲ್ಲಿಗೆ ಏನು ಗುಟ್ಟು ಅಂತ ಕೇಳುವಾಗ ನಾಳೆ ಹನುಮಂತನೊಟ್ಟಿಗೆ ಯುದ್ಧ ಅಲ್ವಾ ಸೀತೆ ಅಂತ ಹೇಳಿದ್ರೆ ಇಷ್ಟು ಮಾತಾಡ್ತೀನಿ. ಅದು ನೇರ ಹೇಳಲಿಕ್ಕಾಗ್ತದ? ಹೌದಾ? ನಿಮಗೆ ನೇರ ಹೇಳಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ನಾನು ಸ್ವಲ್ಪ ಎಲ್ಲ ವಿಶೇಷಣಗಳನ್ನು ಸೇರಿಸಿ ಅವನನ್ನೊಂದು ಹೀಗೆ ಅಂತ ಮೂರ್ತವತ್ತು ಚಿತ್ರಣ. ನಾನು ನೀನಲ್ಲ. ಹೌದು, ಅಲ್ಲ ಅಲ್ಲ, ನೀನು ನಾನಲ್ಲ. ಅಲ್ಲ, ಆದ್ರೆ ನೀವು ನನ್ನನ್ನಲ್ಲ. ಅದು ಹೌದು, ಅದಲ್ಲ ಅಂತ ನಾನು ಹೇಳೋದಿಲ್ಲ. ನನಗೆ ನೇರವಾಗಿ ಹೇಳಲಿಕ್ಕೆ ಆಗ್ಲಿಲ್ಲ, ನಿನಗಾದ್ರೂ ಹೇಳ್ಬೋದಿತ್ತಲ್ಲ. ನಾನು ಹೇಳಿದ್ದೇನಲ್ಲ ಈಗ. ಇಷ್ಟು ಉದ್ದ ಮಾಡಿ ಅಷ್ಟು ಉಂಟು. ಎಂತದಷ್ಟು? ಅಷ್ಟು ಉಂಟು, ಅಷ್ಟಿರುವ ಹನುಮಂತ ಅಂದ್ರೆ ನೀವು ಅಷ್ಟಲ್ಲ, ಹನುಮಂತನನ್ನು ಇನ್ನೂ ನೋಡಬೇಕು. ನೀವು ನೋಡಿದ್ರೆ ಏನು? ಆರು ಮೂರು ಅದರ ಪಕ್ಕದಲ್ಲಿ ಒಂದು ಮೇಲಲ್ಲ, 6 3 ಗ್ರೀವನ. ಇದು ಯಾವ ಗಣಿತವ? ಪ್ರಾಣೇಶ್ವರಿ. ಪ್ರಭು,
ನಾಳೆ ಯುದ್ಧವಾಗುತ್ತಾ ಇರುವುದು ವಾತ ಸಂಭವನಾದಂತಹ ಹನುಮಂತನಲ್ಲಿ. ಅದು ಆಂಜನೇಯ. ಅವನ ಬಗ್ಗೆ ನೋಡಬೇಡುವೋ, ಕೇಳಬೇಡುವೋ, ತಿಳಿಯಬೇಡುವೋ, ಯೋಚಿಸಬೇಡುವೋ? ನಾನು ನಿರ್ಣಯ ಮಾಡಿದ ಇದ್ದಲ್ವಲ್ಲ. ಯಾರೇ ಮಾಡಲಿ ಸ್ವಾಮಿ, ಆವೇಶದಲ್ಲಿ ಮಗುವೊಂದು ದುಡುಕುತ್ತದೆ. ತಾಯಿಯೋ ತಂದೆಯೋ ಹಾಗೆ ಸ್ವಭಾವದಿಂದ ದುಡುಕಬಹುದಾ? ಅದಿಲ್ಲ, ಕೂಡದು. ಯಾಕಂದ್ರೆ ಪುತ್ರವತ್ ವಾತ್ಸಲ್ಯವನ್ನು ಹೊಂದಿದ ಮೇಲೆ, ತಪ್ಪು ಮಾಡಿದವರು ಮಕ್ಕಳು ಅಂತ ತಿಳಿದ ಮೇಲೆ ಕ್ಷಮಿಸಬೇಕಾದ ಕ್ಷಮಾ ಸಂಪನ್ನತೆ ತಾಯಿಯಲ್ಲಿಯೂ ತಂದೆಯಲ್ಲಿಯೂ ಇರಬೇಕಾದಂತಹ ಗುಣವೇ. ಅದು ಇರಬೇಕು. ಬುದ್ಧಿ ಇಲ್ಲದ ಮಕ್ಕಳಾದ್ರೆ, ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ಮಗ ಇದ್ದು ಅವ ತಪ್ಪಿದರೆ ನಾವು ಕ್ಷಮಿಸಲಿಕ್ಕಿಲ್ಲ. ಇರಬಹುದು ಸ್ವಾಮಿ, ಆದರೆ ಕೇವಲ ನಾವೀಗ ನಡೀತಾ ಇರುವ ವರ್ತಮಾನವನ್ನಷ್ಟೇ ನಾವು ಗುರುತಿಸುವುದಲ್ವಲ್ಲ. ಮತ್ತೆಂತ ಭೂತ ಉಂಟಾ? ಉಂಟೇ ಉಂಟು. ಎಂತದ್ದು? ನನಗೂ ಉಂಟು, ನಿಮಗೂ ಉಂಟು. ಅಲ್ಲ, ಈ ವಿಷಯವನ್ನೇ ಆಡುತ್ತಾ ಇರೋದು. ನಮ್ಮುಭಯರ ಭೂತವನ್ನು ನೋಡಿದ್ರೆ, ಭೂತ ಕಾಲವನ್ನು ನೋಡಿದ್ರೆ, ನಮ್ಮ ಭೂತ ಹೌದು, ನಮ್ಮ ಭೂತವನ್ನು ನೋಡಿದ್ರೆ, ನೋಡಲ ವಾಯು ಜಾತನು ನಮಗೆ ಭರ್ತ್ಯನು, ನಮಗೆ ಸೇವಕನು, ಎಂತಹ ಉಪಕಾರವನ್ನು ಮಾಡಿದ್ದಾನೆ. ಎಂತದ್ದು? ಮೊನ್ನೆ ನೀವು ಓಲಗ ಕೊಟ್ಟ ಸುದ್ದಿಯನ್ನು ಹೊತ್ತು ತಂದಂತಹ ಚಾರಕಿಯೊಬ್ಬಳು ಹೇಳುತ್ತಾ ಇದ್ದ ಸಭೆಯಲ್ಲಿ, ನೀವು ಓಲಗ ಕೊಟ್ಟ ಬಗೆಯನ್ನು ಪರಿಜನರು ಸ್ತುತಿಸುವಂತಹ ಸ್ತುತಿಪಾಠಕರು ಹೇಳುತ್ತಾ ಇದ್ರು, ರಾವಣಾಂತಕ ನಿತ್ತನೋಲಗ ಅಂತ. ಅಂದರೆ ಲೋಕವಿಶ್ರುತವಾದಂತಹ ಕೀರ್ತಿಯನ್ನು ತಾವು ದಶಕಂಠ ಹನನದ ಮುಖೇನವಾಗಿ ಪಡೆದುಕೊಂಡಿದ್ದೀರಿ. ರಾವಣಾಂತಕನೆಂಬ ಬಿರುದನ್ನು ಹೊಂದಿದ್ದೀರಿ. ನೀನು 6, 3, 1 ಅಂತೆಲ್ಲ ಆರಂಭ ಮಾಡಿದ್ದು ಈಗ ಬಂದದ್ದು ರಾವಣನಿಗ. 6, 3, 1. ನನಗೆ 1 ಅಂತ ಹೇಳುವಾಗ ಸುಗ್ರೀವ, 3 ಅಂತ ಹೇಳುವಾಗ ತ್ರಿಶಿರ, 6 ಅಂತ ಹೇಳುವಾಗ ಷಣ್ಮುಖ, ತ್ರಿಶಿರ, ಸುಗ್ರೀವ. ಹೌದು, ಬೇರೆ ಬೇರೆ ಆದ್ರೆ ಅದು ಬೇರೆ ಬೇರೆ ಶಬ್ದಗಳು. ಹೌದೌದು, ಬೇರೆ ಬೇರೆ. ಅದನ್ನು ನೀವು 6, 3, 1 ಅಂತ ಮಾಡಿದ್ರೆ, 6, 3, 1 ಆದ್ರೆ ಹಾಗೆ ಹೇಳ್ಬೇಕಲ್ಲ. ಮತ್ತೆ ನಿಲ್ಲಿಸಿದ್ರೆ ಮಾತ್ರ. ಈಗ 6ಕ್ಕೆ ನಿಲ್ಲಿಸಿದ್ರೆ ಷಣ್ಮುಖ, 3ಕ್ಕೆ ನಿಲ್ಲಿಸಿದ್ರೆ ತ್ರಿಶಿರ, 1ಕ್ಕೆ ನಿಲ್ಲಿಸಿದ್ರೆ ಸುಗ್ರೀವ. 6, 3, 1 ಅಂತ ಹೇಳುವಾಗ 6, 3, 1 ಅಂದ್ರೆ ಶಾಸ್ತ್ರ ಪ್ರಕಾರ ಏನಾಗ್ತದೆ ಗೊತ್ತುಂಟು? ನೋಡೋ, ಹೇಳಿ. 6 × 3 × 1 ಏನಾಗ್ತದೆ? 6 3 18 1 19 ಆಗ್ತದೆ. 19 ಆಗ್ತದೆ. 20 ಮಾಡುವ. 20 ಮಾಡಿದ್ರೆ ಒಂದು ಸೇರಿಸುವ. ಆಯ್ತು, ಒಂದು ಸೇರಿಸುವ. 10 ತಲೆ, 20 ಕೈ. ಎಲ್ಲ ಗಣಿತಕ್ಕೂ ನಿನ್ನ ಹತ್ರ ಉಂಟಲ್ಲ ಉತ್ತರ. ನೀವು ಶಾಸ್ತ್ರ ಮಾತಾಡುವುದಕ್ಕೆ ತೊಡಗಿದ್ರೆ, ನನ್ನಲ್ಲಿ ಶಾಸ್ತ್ರ ಇಲ್ಲದೆ ಇದ್ರು ಜನಪದ ಧಾರಾಳ ಉಂಟು. ನಾನು ಈ ಒಂದು ಗಣಿತದಲ್ಲಿ ಆದ್ರೂ ನಿನ್ನನ್ನು ಸಿಕ್ಕಿಸಿ ಬೀಳಿಸಬಹುದು ಅಂತ ಆಲೋಚನೆ ಮಾಡಿದ್ದೆ. ಅದು ಆಗುದಿಲ್ಲ. ಆಗಲಿಲ್ಲ. ಯಾಕೆ ಅಂದ್ರೆ ನೀವು ಎಷ್ಟೇ ತಪ್ಪಿಸುವುದಕ್ಕೆ ಹೊರಟರು ರಾಮನದ್ದು ಆಚಾರ ಇಲ್ಲದ ಲೆಕ್ಕ ಅಲ್ಲ, ಲೆಕ್ಕಾಚಾರ. ಅದೀಗ ಬಂತಲ್ಲ ಆಚಾರ ಎಲ್ಲ ಲೆಕ್ಕದಲ್ಲೂ. ಅದೇ ಹೇಳಿದ್ದ. ಆದ್ರಿಂದ ಎಷ್ಟು ತಪ್ಪಿಸ್ತೇನೆ ಅಂತ ಹೊರಟರು ಸಾಧ್ಯ ಆಗುದಿಲ್ಲ ಸ್ವಾಮಿ. ಎಂತದ್ದು? 6, 3, 1 ಸೇರಿಸಿದ್ರೆ 10 ಆಗುತ್ತದೆ. ದಶಗ್ರೀವನೆನಿಸಿದಂತಹ ರಾವಣಾದಿಗಳನ್ನು ಕೊಂದು ರಾವಣಾಂತಕನೆಂಬ ಬಿರುದನ್ನು ನೀವು ಹೊಂದುವುದಕ್ಕೆ ಮೂಲ ಕಾರಣವಾಗಿ ನಿತ್ತವನು ನಮ್ಮ ಮಗ ಹನುಮಂತ. ಅದೇ ಈಗ ಮೂಲ ಕಾರಣ ಆಗುದು. ನೋಡುವ, ಹೇಳಿ. ಕಾರಣ ಅಲ್ಲ ಅಂತ ಒಂದು ಹೇಳಿಬಿಡಿ. ಅಲ್ಲ, ಮೂಲ ಕಾರಣ ಅಂತ ಹೇಳಿದ್ದು ನೀನು. ನಾನೇ ಹೇಳುವುದಕ್ಕೆ ಕಾರಣ ಉಂಟು. ಮೂಲ ಕಾರಣ ಹೇಗೆ ಅಂತ ಹೇಳಬೇಡ. ಈಗ ನನ್ನನ್ನು ಅಪಹರಿಸಿದವ ರಾವಣ ಎಂಬುದನ್ನು ತಾವು ಜಟಾಯುವಿಂದಲೇ ತಿಳಿದಿದ್ದೀರಿ, ಹೌದಾ? ಅದಾದ ಮೇಲೆ ಆ ಕ್ಷಣದಲ್ಲಿಯೇ ಬಂದು ನನ್ನನ್ನು ಬಿಡಿಸಿಕೊಂಡು ಹೋಗ್ಲಿಲ್ಲ. ಯಾಕೆ? ಅಲ್ಲಿಂದಲೇ ಆರಂಭ. ಯಾಕೆ? ಮೂಲ ಮೊದಲಿಂದಲೇ ಇಟ್ಟುಕೊಳ್ಳೋ. ಸರಿ, ನನ್ನ ಅಪಹರಣ ಆಗುವ ಮೊದಲೇ ನೀವು ಹೇಳಿದ್ದೀರಿ, ಹೇಳಲಿಲ್ಲ ಅಂತ ನಾನು ಹೇಳುವುದಿಲ್ಲ. ಅಗಸ್ತ್ಯಾಶ್ರಮದಲ್ಲಿ ನನ್ನ ಮುಂಭಾಗದಲ್ಲಿಯೇ ಘೋಷಣೆ ಮಾಡಿದ್ದೀರಿ, ರಾವಣ ಮನಿಷ್ಯಾಮಿ ಅಂತ ಹೇಳಿದ್ದೀರಿ. ಅದೆಲ್ಲ ಬಿಡುವ. ಈಗ ಆಗ ಹೇಳಿದ್ದು ಸರಿ. ಹೇಳಿದ್ರು ಆಗಲೇ ಕೊಂದಿದ್ದೀರಾ? ಹೇಳಿದ ತಕ್ಷಣ ಕೊಲ್ಲಿಕ್ಕೆ ಕೊಲ್ಲಿಲ್ಲ. ಭವಿಷ್ಯ ಸೂಚಕವಾದ ಕ್ರಿಯಾಪದ. ಸರಿ, ಕೊಲ್ಲುತ್ತೇನೆ ಯಾವಾಗ ಅಂತ ಹೇಳಲಿಲ್ಲ. ಆ ಯಾವಾಗ ಕೊಲ್ಲಬೇಕು ಅನ್ನೋ ಮುಹೂರ್ತ ನಿಶ್ಚಯ ಸೀತಾ ಅಪಹರಣದಿಂದ ಆಯ್ತು, ನನ್ನನ್ನು ಅಪಹರಿಸಿದ್ರಿಂದ ಆಯ್ತು. ಒಂದು ಸಂಕಲ್ಪ ಮಾಡಿದ್ರೆ ಅಂತೆ. ಮತ್ತೆ ನನಗೆ ಗೊತ್ತಾದದ್ದು ನೀವೇ ಹೇಳುವಾಗ, ನೀವೆಲ್ಲ ಪ್ರದೇಶವನ್ನು ತೋರಿಸ್ತಾ ಬಂದ್ರಲ್ಲ ವಿಮಾನದಲ್ಲಿ ಬರುವಾಗ, ಆಗ ಹೇಳಿದ ಮಾತು, ಇಲ್ಲಿಯೇ ಸುಗ್ರೀವನಿಗೆ ಪ್ರತಿಜ್ಞೆ ಮಾಡಿದ್ದು, ಇಲ್ಲಿಯೇ ಸುಗ್ರೀವನಿಗೆ ಪ್ರಮಾಣ ಮಾಡಿದ್ದೆಲ್ಲ ನೀವು ಹೇಳಿದ್ರಲ್ಲ. ವಾಲಿಯನ್ನು ಕೊಂದು ಕೊಡ್ತೇನೆ ಹೇಳುವಾಗಲೇ ಹೇಗೆ ಕೊಲ್ತೇನೆ, ನನ್ನ ಸತಿಯಾದ ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕೊಲ್ಲುವ ಹಾಗೆ ಇವನನ್ನು ಕೊಲ್ತೇನೆ, ಹಾಗೆಲ್ಲ ಹೇಳಿದ್ದೀರಂತ ನೀವು ಹೇಳಿ. ವಿಮಾನದಲ್ಲಿ ಹೇಳಿದ್ದು. ಆದ್ರೆ ಒಂದುಂಟು, ವಿಮಾನದಲ್ಲಿ ಹೇಳಿದ್ದು ಕೆಳಗಿಳಿದ ಮೇಲೆ ಇಲ್ಲ ಅಂತ ಇಲ್ಲ. ಇಲ್ಲ, ಅದು ವಿಶೇಷವಾದ ಮಾನ ಇರುವ ಕಾರಣ ವಿಮಾನ. ಅದು ಹೇಳಿದ್ದನ್ನು ಇಲ್ಲಿ ಇಲ್ಲ ಅಂತ ಸಾಧಿಸಿದ್ರೆ ಹೇಳಿದವನಿಗೆ ವಿಶೇಷ ಮಾನ ಇಲ್ಲ ಅಂತ ಆಗ್ತದೆ. ತೋರಿಸಿ, ಉದಾಹರಣೆ ಪ್ರತ್ಯಕ್ಷ ತೋರಿಸಿ ಹೇಳಿ. ಹೌದಾ? ಆದ್ದರಿಂದ ಹಾಗೆ ನೀವು ವಿಮಾನದಲ್ಲಿ ತೋರಿಸ್ತಾ ಆಡಿದ ಮಾತಿನಂತೆ
ಮುಂದೆ ಸೀತಾ ಪ್ರಾಪ್ತಿಗಾಗಿ ಸೀತಾ ಸಂಶೋಧನೆಯನ್ನು ಸೀತಾ ಶೋಧನೆಯನ್ನು ಮಾಡಿದವ ಹನುಮಂತನಿದ್ದಾನೆ. ಸೀತೆ ಎಲ್ಲಿದ್ದಾಳೆ ಎಂದು ಹುಡುಕಿ ನಿರ್ದಿಷ್ಟವಾಗಿ ಇಂಥ ದಿಕ್ಕಿನಲ್ಲಿ ಹೀಗೆಯೇ ಇಂಥ ಮರದ ಕೆಳಗೆ ಕುಳಿತು ಹೀಗೆ ಮಾಡುತ್ತಾ ಇದ್ದಾಳೆ ಅಂತ ಸಾಕ್ಷಿಯಾಗಿ ನಾ ಕೊಟ್ಟ ಚೂಡಾಮಣಿಯನ್ನು ಇಟ್ಟು ಹೇಳಿದ್ದಾನೆ. ಹೌದಾ? ಅದಾದ ಮೇಲಲ್ವ ನೀವು ಸೇತು ಬಂಧನವನ್ನು ಮಾಡಿದ್ದು? ಅಲ್ಲ, ಅದಾದ ಮೇಲೆ ಎಲ್ಲ ನಡೆದದ್ದು. ಅದಾದ ಮೇಲೆ ರಾವಣಾದಿಗಳನ್ನು ಕೊಂದದ್ದು. ಯುದ್ಧದಲ್ಲಿ ಆದರೂ ಎಷ್ಟು ದುಡಿದಿದ್ದಾನೆ ಸ್ವಾಮಿ, ಯುದ್ಧದಲ್ಲಿ ಎಷ್ಟೆಲ್ಲ ದುಡಿದಿದ್ದಾನೆ ಹನುಮಂತ. ಎಲ್ಲರೂ ದುಡಿಲಿಲ್ವ? ಹನುಮಂತ ದುಡಿದಿದ್ದಾನೆ ಇಲ್ಲ, ಎಲ್ಲರದ್ದು ಯಾಕೆ? ಈಗ ನೀವೆಲ್ಲರೊಟ್ಟಿಗೆ ಯುದ್ಧ ಮಾಡ್ತೀರಾ? ನಾಳೆಯ ವಿಷಯ ಇಟ್ಟುಕೊಂಡು ನಾನು ಅದನ್ನು ಬಿಟ್ಟು ಮಾತೇ ಇಲ್ಲ. ಅದು ಸರಿ, ಹನುಮಂತ ತುಂಬಾ ಕೆಲಸ ಮಾಡಿದ್ದಾನೆ. ನೀವು ಲಂಕೆಗೆ ಬರುವ ಮೊದಲೇ ಲಂಕೆಯನ್ನು ಸುಟ್ಟು ಬಂದಿದ್ದಾನೆ. ರಾವಣನ ಕೊನೆ ಮೀಸೆ ಸುಟ್ಟಿದೆ. ಅಷ್ಟೆಲ್ಲವನ್ನು ಒಬ್ಬನೇ ಮಾಡುತ್ತೇನೆ, ಮಾಡಬಲ್ಲೆ, ರಾಮಾಜ್ಞೆ ಇದ್ರೆ ಅಂತ ತೋರಿಸಿ ಬಂದವ. ಅಂತಹ ಹನುಮಂತನನ್ನು ಹೋಗಿ ಹೋಗಿ ಹೊಡಿತೇನೆ ಅಂತ ಹೊರಟಿದ್ದೀರಲ್ಲ, ನೀವು ಗಂಡ. ಆದ್ರಿಂದ ನಾನು ಗೌರವದಿಂದ ಕೇಳುತ್ತಾ ಇರುವುದು, ಎಲ್ಲಿಯಾದ್ರೂ ಬೇರೆಯವರಾಗುತ್ತಿದ್ರೆ ಇಷ್ಟೊತ್ತಿಗೆ 2 ಹೊಡೆದಾಗ್ತಿತ್ತು. ನಾನೇ ಯಾರಿಗೆ ಹಾಗೆ ಹೇಳಿದವರಿಗೆ, ಹನುಮಂತನಿಗೆ ಹೊಡಿತೇನೆ ಹೇಳಿದವರಿಗೆ ಹೊಡೆದಾಗ್ತಿತ್ತು. ಅದರ ಅರ್ಥ ನೀವು ಮಾಡಿದ್ದಕ್ಕೆ ಹೊಡಿಬೇಕು ಅಂತಲ್ಲ. ಅಂದ್ರೆ ಹನುಮಂತನನ್ನು ಶಾಸನ ಮಾಡುತ್ತೇನೆ ಎನ್ನುವುದೇ ಶಿಕ್ಷಾರ್ಹವಾದ ಒಂದು ಅಪರಾಧ. ಹಾಗಿರುವಾಗ ಇನ್ನೊಂದು ನೆಲೆಯಿಂದ ಯೋಚಿಸುವ. ನಾವೊಂದು ಪಡೆದ ಉಪಕಾರಕ್ಕೆಲ್ಲ ಕೊಟ್ಟಾದ ಮೇಲೆ ನಮಗೇನು ಉಳಿದಿಲ್ಲ, ನಾವು ಅವರ ಋಣದಲ್ಲಿ ಇಲ್ಲ, ನಾವು ಪಡೆದದ್ದಕ್ಕೆ ಕೊಟ್ಟಾಗಿದೆ. ಈಗ ಋಣದ ಸಂಬಂಧ ಇಲ್ಲದೆ ಇರುವುದರಿಂದ, ಪರಸ್ಪರ ಉಪಕಾರ ವಿನಿಮಯ ಆಗದೇ ಇರುವುದರಿಂದ, ಈಗಾದ್ರೆ ವೈರ ಆದ್ರೆ ವೈರಪ್ಪ ಮಾಡಿದ್ದಕ್ಕೆ ಖಂಡಿಸುವುದು ಅಂತ ಹೊರಡುವುದಕ್ಕಾಗುತ್ತದೆ. ಈಗ ನೀವು ಆ ನೆಲೆಯಿಂದ ಆದರೂ ಹನುಮಂತ ಮಾಡಿದ್ದಕ್ಕೆಲ್ಲ ನಾ ಇಂಥದ್ದೇನಾದ್ರೂ ಕೊಟ್ಟಿದ್ದೇನೆ ಅಂತ ಈವರೆಗೆ ಏನಾದ್ರೂ ಕೊಟ್ಟಿದ್ದೀರಾ? ಎರಡು ವಿಷಯ. ಹೌದು, ಒಂದು ಅವ ಉಪಕಾರ ತುಂಬಾ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಏನಾದರೂ ಕೊಟ್ಟಿದ್ದೇವೆಯೇ ಅಂತ. ಎರಡನೆಯದ್ದು, ಹನುಮಂತ ಉಪಕಾರ ಮಾಡಿದ್ದಾನೆ ಎನ್ನುವುದನ್ನು ಮರೆತವ ರಾಮ ಅಲ್ಲ. ನಮ್ಮ ಚರಮ ಲಕ್ಷ್ಯ ಹನುಮಂತನೂ ಅಲ್ಲ. ಹನುಮಂತ ಅಲ್ಲ, ಶಕುಂತರಾಜ. ಇರ್ಲಿ, ಈಗ ಶಕುಂತ ಅಂತ ಇಟ್ಟುಕೊಳ್ಳಿ. ಶಕುಂತರಾಜ ನಮ್ಮ ಲಕ್ಷ್ಯ. ನಮ್ಮ ಲಕ್ಷ್ಯದ ಬಗ್ಗೆ ಮಧ್ಯದಲ್ಲಿ ಪ್ರತಿಬಂಧಕ ಏನು ಬಂದ್ರು ಅದನ್ನು ನಿವಾರಿಸಬೇಕಾದದ್ದು ಲಕ್ಷ್ಯ ಸಾಧಕನಾದ ಯೋಧನ ಧರ್ಮ. ಒಪ್ಪಿದೆ. ಒಂದು. ಎರಡನೆಯದ್ದು, ಹನುಮಂತನಿಗೆ ಬೇಕಾದಷ್ಟು ಕೊಟ್ಟಾಗಿದೆ. ಮುಂದಿನ ಕಲ್ಪದ ಬ್ರಹ್ಮ ಪದವಿಯನ್ನೇ ಅವನಿಗೆ ಕೊಟ್ಟಾಗಿದೆ ಹನುಮಂತನಿಗೆ. ಅದು ಯಾವಾಗ ಕೊಟ್ಟದ್ದು ಸ್ವಾಮಿ? ಆವತ್ತೇ ಕೊಟ್ಟಾಗಿದೆ. ನೀವು ಇದು ನನಗೆ ಹೇಳಲೇ ಇಲ್ಲ. ಎಲ್ಲ ಹೇಳಲಿಕ್ಕೆ ಅದು ಮರ್ತೋದು ಒಂದು ವಿಷಯ. ನೀವು ಒಳ್ಳೆ ವಿಷಯವನ್ನೇ ಮರ್ತದ? ಒಳ್ಳೆಯ ವಿಷಯ, ಇದು ಒಳ್ಳೆಯ ವಿಷಯ. ಹನುಮಂತನಿಗೆ ಬ್ರಹ್ಮ ಪದವಿ, ಬ್ರಹ್ಮ ಪಟ್ಟ ಪದವಿ ಅಲ್ಲ, ಕೊಟ್ಟಾಗಿದೆ. ಕೊಟ್ಟ ಮೇಲೂ ಕೊಲ್ಲುವುದಕ್ಕೆ ಹೊರಟಿದ್ದೀರಿ. ನಾನು ಕೊಲ್ಲುವುದಕ್ಕೆ ಹೊರಡ್ಲಿಲ್ಲ, ಅದೇ ಹೇಳಿದ್ದು ನಾನು. ನಮ್ಮ ಚರಮ ಲಕ್ಷ್ಯ ಹನುಮಂತ ಅಲ್ಲ ಸ್ವಾಮಿ, ನಮ್ಮ ಲಕ್ಷ್ಯ ಶಕುಂತರಾಜ. ಸ್ವಾಮಿ, ಆಕ್ಷೇಪಿಸ್ತೇನೆ ಅಂತ ತಿಳಿಬೇಡಿ. ಆಕ್ಷೇಪಿಸ್ತೇನೆ ಅಂತ ತಿಳಿದ್ರು ತೊಂದರೆ ಇಲ್ಲ, ಹೇಳು. ಈಗ ಸರ್ಪವನ್ನು ಕೊಲ್ಲುವುದೇ ಲಕ್ಷ್ಯ ಅಂತ ಹೇಳಿ ಚಂದನ ವೃಕ್ಷದೊಳಗೆ ನೆಲೆಯಾದ ಸರ್ಪವನ್ನು ಕೊಲ್ಲುವುದಕ್ಕೆ ಚಂದನ ವೃಕ್ಷ ಕಡಿತೇನೆ ಅಂತ ಹೊರಟ್ರೆ ಲಕ್ಷ್ಯ ಸರ್ಪಹನನವೇ, ಆದ್ರೆ ನಷ್ಟ ಆಗುವುದು ಚಂದನ ವೃಕ್ಷ ಅಲ್ವಾ? ಅದು ತೊಂದರೆ ಇಲ್ಲ ಅಂತ. ಎಂತದ್ದು? ಅದು ತೊಂದರೆ ಇಲ್ಲ. ಯಾಕೆ ಗೊತ್ತು? ಈಗ ಆ ನ್ಯಾಯದ ಪ್ರಕಾರ ಚಂದನ ವೃಕ್ಷವನ್ನು ಉಳಿಸಿಕೊಂಡು ಸರ್ಪವನ್ನು ಕೊಲ್ಲುವುದಕ್ಕೆ ಸಾಧ್ಯ ಇದ್ರೆ ಸರ್ಪವನ್ನು ಕೊಲ್ಲಬಹುದು. ಸರಿ, ಚಂದನ ವೃಕ್ಷವನ್ನು ಉಳಿಸಬಹುದು. ಆಗುವುದಿಲ್ಲ ಅಂತ ಸರ್ಪವನ್ನು ಕೊಲ್ಲಲೇಬೇಕು. ಚಂದನ ವೃಕ್ಷವನ್ನು ಉಳಿಸಿ ಕೊಲ್ಲುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಚಂದನ ವೃಕ್ಷವನ್ನಾದರೂ ಛೇದಿಸಿ ಈ ಸರ್ಪವನ್ನು ಕೊಲ್ಲಬೇಕು. ಈಗ ಶಕುಂತನನ್ನು ಛೇದಿಸುವುದಕ್ಕೆ ಹೊರಟ ನೀವು ತಡೆಯಾದ ಮಧ್ಯದಲ್ಲಿ ಬಂದ ಹನುಮಂತನನ್ನು ಘಾತಿಸಿ ಆದ್ರೂ ಶಕುಂತನನ್ನು ಕೊಲ್ಲುವುದು ಶತಸಿದ್ಧ. ಒಂದನೇದು. ಎರಡನೇದು, ಅವನಿಗೆ ಬೇಕಾದ್ದಲ್ಲ, ಅವ ಮಾಡಿದ ಉಪಕಾರಕ್ಕೆ ಎಲ್ಲ ಅಧಿಕವಾದಂತಹ ಬ್ರಹ್ಮ ನೀವು ಕೊಟ್ಟಾಗಿದೆ. ಈಗ ಹನುಮಂತನ ನೀವು ಶಾಸನ ಮಾಡುವುದು ಯಾವುದಕ್ಕಾಗಿ? ಶಕುಂತರ ವಿಶ್ವಾಮಿತ್ರ ಪ್ರತಿಜ್ಞೆಗಾಗಿ. ವಿಶ್ವಾಮಿತ್ರ ವಿರೋಧಿಯಾದ ಶಕುಂತನಿಗೆ ಆಶ್ರಯ ಕೊಟ್ಟದ್ದಕ್ಕೆ. ಆ ಒಂದು ಸಣ್ಣ ತಪ್ಪಿಗೆ ಸುಂದರ ನ್ಯಾಯವೇ. ಈಗ ಶಾಸ್ತ್ರ ಬಿಡುವ, ನ್ಯಾಯ ತಗೊಳ್ಳು. ಇಂಥ ಸಣ್ಣದೊಂದು ತಪ್ಪಿಗೆ ಕೋಪವೇಗಿ ನ್ಯಾಯವೇ.
ವಲ್ಲಭ, ಹಾ, ಬ್ರಹ್ಮ ಪದವಿಯನ್ನು ನಾ ಕೊಟ್ಟಾಗಿದೆ. ಹೌದು, ಅವ ಮಾಡಿದ್ದಕ್ಕೆ ಅದಕ್ಕಿಂತ ಹೆಚ್ಚಿನದ್ದನ್ನೇ ಕೊಟ್ಟಾಗಿದೆ. ಹೆಚ್ಚಿನದ್ದೇ ಅದು. ಅನುಮಾನವೇ ಇಲ್ಲ ಸ್ವಾಮಿ. ನೀವು ಕೊಟ್ಟದ್ದು ಬ್ರಹ್ಮ ಪದವಿಯೇ ಹೌದು ಅಂತಾದ್ರೆ ಅವ ಸಲ್ಲಿಸಿದ ಸೇವೆಯ ಯಾವ ಮಾನದಂಡದಿಂದ ಯೋಚಿಸಿದ್ರೂ ಅದಕ್ಕಿಂತ ಗರಿಷ್ಠವಾದನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಈಗ ಅಷ್ಟು ಕೊಟ್ಟ ಮೇಲೆ ಅವನನ್ನು ಹೊಡೆಯುತ್ತೇನೆ, ಘಾತಿಸಿಯಾದರೂ ಶಕುಂತನನ್ನು ಶಾಸನ ಮಾಡುತ್ತೇನೆ ಅಂತ ನೀವು ಹೊರಟ್ರೆ ಈಗ ಅವ ಬಿಟ್ಟು ಕೊಡುವುದಿಲ್ಲವೇ? ಅದು ನನಗೂ ನಿರ್ಣಯ ಗೊತ್ತಿದೆ. ಯಾಕೆ? ಕಪಿಮುಷ್ಟಿ ಹಿಡಿದ ಮೇಲೆ ಬಿಡುವುದೇ ಇಲ್ಲವ. ಹಿಡಿದಿಟ್ಟಂತಹ ಶಕುಂತನನ್ನು ತಾನು ಹೇಗಾದ್ರೂ ರಕ್ಷಿಸ್ತೇನೆ ಅಂತ ಹಠ ಹಿಡಿದು ರಚ್ಚೆಯಿಂದ ಅವ ಮುಂದೆ ಬಂದ ಅಂತಾದ್ರೆ ನೀವು ಅಡಿಯನ್ನು ಮುಂದಿರಿಸಿದ ಮೇಲೆ ಹಿಂದಿರಿಸುವುದಿಲ್ಲ ಅಂತ ನನಗೂ ಗೊತ್ತಿದೆ. ಸಂಕಲ್ಪ ಮಾಡಿದ ಮೇಲೆ ಶಾಸನ ಮಾಡುವುದು ಅಂತಾದ್ರೆ ಲೋಕಲೋಕವೇ ನಿಮ್ಮ ವಿರುದ್ಧವಾಗಿ ನಿತ್ತರೂ ನೀವು ಅದನ್ನು ಸಾಧಿಸ್ತೀರಿ. ಹೀಗೆ ನೀವು ಹೊರಟು ನಿತ್ತು ನಾಳೆ ಎಲ್ಲಿಯಾದ್ರೂ ಹನುಮಂತನಿಗೆ ಘಾತವಾಯಿತು ಅಂತಾದ್ರೆ, ಹನುಮಂತ ಅಳಿದೇ ಹೋದ ಅಂತಾದ್ರೆ ನ್ಯಾಯವೇ ಸ್ವಾಮಿ? ಒಂದು ಸಣ್ಣ ತಪ್ಪಿಗಾಗಿ ನಮ್ಮ ಮಗನನ್ನು ಹೊಡೆದು ಕೊಲ್ಲುವುದು. ಶಕುಂತನಿಗೊಂದು ಆಶ್ರಯ ಕೊಟ್ಟಿದ್ದಾನೆ ಕೇಳಿದ್ದಕ್ಕೆ. ಏನೋ ಗೊತ್ತಿದ್ದು ಕೊಟ್ಟಿದ್ದಾನೋ ಗೊತ್ತಿಲ್ಲದ ನನಗೇನೂ ಗೊತ್ತಿಲ್ಲ. ಕೊಟ್ಟಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಅವನನ್ನು ಕೊಲ್ಲುವುದು ಅದಕ್ಕಿಂತ ದೊಡ್ಡದು ಸ್ವಾಮಿ. ನಿಮ್ಮಿಂದ ಆಗಬಾರದ ತಪ್ಪು ಏನು? ಬ್ರಹ್ಮ ಪದವಿಗೆ ಅಂತ ನಿಯುಕ್ತಿಗೊಂಡಂತಹ ಹನುಮಂತನನ್ನು ನೀವು ಕೊಂದ್ರೆ ನಾಳೆ ಬ್ರಹ್ಮ ಯಾರು ಸ್ವಾಮಿ? ನಾಳೆ ಒಂದು ಬ್ರಹ್ಮನೇ ಇಲ್ಲ ಅಂತ ಆಗೋದು. ನಿನಗೆ ಯಾಕೆ ತಲೆ ಬಿಸಿ? ಅಯ್ಯಯ್ಯೋ, ಬ್ರಹ್ಮ ಅಂತ ಕೊಟ್ಟದ್ದು ನೀವು. ನನ್ನ ಗಂಡ ಆಡಿದ ಮಾತು ಸುಳ್ಳಾದ್ರೆ ನನಗಲ್ವ ಸ್ವಾಮಿ ಬೇಸರ ಆಗೋದು? ಗಂಡ ಆಡಿದ ಮಾತು ಸುಳ್ಳಾದ್ರೆ ಇದಕ್ಕೆ ಅನ್ವಯ ಆಗುದಿಲ್ವ? ಅದು ಮೊದಲು ಹೇಳಿದ್ದಲ್ವಾ, ಮತ್ತೆ ಹೇಳಿದ ಮಾತು ಬಿಡುವ ಸ್ವಾಮಿ? ಅದು ಯಾಕೆ? ಈಗ ಮೊದಲನ ಮಾತು ರಾಮನ ಮಾತು ಹೌದು, ಮತ್ತೆ ಹೇಳಿದ್ದು ಮೊದಲು ಹೇಳಿದ್ದು ಅಂತುಂಟ? ನನಗೆ ಒಂದು ಸಣ್ಣ ಅನುಮಾನ ಉಂಟು. ಏನು ಅದು? ನನ್ಗೆ ಗೊತ್ತಿಲ್ಲ, ತಪ್ಪಾದ್ರೆ ನೀವು ತಿದ್ದಬೇಕು. ಆಯ್ತು, ತಿದ್ದುವ. ಅದು ನೀವು ಹೊರಡುವಾಗ ವನವಾಸಕ್ಕೆ ಹೊರಡುವುದು ಅಂತ ಅತ್ತೆ ಹೇಳಿದ್ರಂತೆ. ಕೈಕತ್ತೆ. ಎಂತದ್ದು? ಕೈಕತ್ತೆ. ಸರಿ, ಹಾಗೆಲ್ಲ ನಾವು ಕರೆಯುವುದು. ಕೌಸಲ್ಯತ್ತೆ, ಸುಮಿತ್ರತ್ತೆ, ಕೈಕತ್ತೆ. ಅದನ್ನು ಸ್ವಲ್ಪ ಬಿಡಿಸಿ ಹೇಳುವುದು ಒಳ್ಳೇದು. ನನಗೆ ಬಿಡಿಸಿ ಅಭ್ಯಾಸವೇ ಇಲ್ಲ. 6, 3, 1 ಒಟ್ಟೆ ಮಾಡುದು. ನೀವು ಬಿಡಿಸುದು. ನೀವು 6 ಬೇರೆ 3 ಬೇರೆ 1 ಬೇರೆ ಮಾಡಿ. ನೀವು ಬಿಡಿಸಬೇಡಿ. ಕೈಕಾ ಅತ್ತೆ ಆಗಲಿ. ಕೈಕಾದೇವಿ ಮಾತೃಶ್ರೀ ಆದೀತಾ? ಆ ಕೈಕಾದೇವಿ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದ್ರಂತೆ. ಸರಿ, ತಂದೆಗೆ ಕೊಟ್ಟ ಮಾತು, ತಂದೆಯ ಆಡಿದ ಮಾತು ಅಂತ. ನೀವು ಹೊರಟ್ರಿ ಅಂತೆ. ಹೊರಟ ಮೇಲೆ ಅದೆಲ್ಲಿಯೋ ನಾವಿರುವಾಗ ಚಿತ್ರಕೂಟಕ್ಕೆ ಬಂದು ಮುಸು ಕೆಳದು ಮುಖಕ್ಕೆ ಅತ್ತೆ ಹೇಳಲಿಲ್ವಾ? ನಾನೇ ಹೇಳಿದ ಮಾತು ಸಾಕು, ಮುಗಿಯಿತು. ವಸಿಷ್ಠರಿದ್ದಾರೆ, ಪಂಚಾಂಗ ಶಾಸ್ತ್ರ ಎಲ್ಲ ನೋಡಿ ಪಕ್ಷೋ ವೈ ಮಾಸಃ ಮಾಸೋ ವೈ ವತ್ಸರ ಅಂತೆಲ್ಲ ಮಾಡಿ ಅದೇಗಾದ್ರೂ ಮಾಡಿ 14 ಸರಿ ಆಯಿತು ಅಂತ ಮಾಡುವ ಮರಳಿ ಬಾ ಸಾಕೇತಕ್ಕೆ ಅಂತ ಹೇಳುವಾಗ ಆಶಯಾರ್ಥ ಅಕ್ಷಯಾರ್ಥದಿಂದ ಆಡಿದ ಪ್ರತಿಜ್ಞೆಗಳನ್ನು ಮೀರುವುದಕ್ಕಿಲ್ಲ. ಮೊದಲು ತಂದೆಗಾಡಿದ ಮಾತೇ ನನಗೆ ಪ್ರಧಾನ. ಮತ್ತೆ ತಂದೆಯೇ ನೀ ಹೋಗಬೇಡ ಅಂತ ಹೇಳಿದ್ರು ಕೇಳದೇ ಬಂದಿದ್ದೇನೆ ನಾನು. ಆದ್ರಿಂದ ಆ ತಂದೆಯೇ ಮತ್ತೆ ಹೋಗಬೇಡ ಅಂತ ಹೇಳಿದ ಮಾತು ನನಗೆ ಪ್ರಧಾನ ಅಲ್ಲ ಅಂತ ನೀವು ಹೇಳಿದ್ರಂತೆ. ಹಾಗಾದ್ರೆ ಈಗ ಮೊದಲು ಬ್ರಹ್ಮ ಕೊಟ್ಟದ್ದು, ಬ್ರಹ್ಮ ಪದವಿಯನ್ನು ಕೊಟ್ಟದ್ದು ಒಂದು ದೊಡ್ಡ ಮಾತು ಅಂತ ಇಟ್ಟುಕೊಳ್ಳುವ. ಮತ್ತೆ ಈ ಶಕುಂತನನ್ನು ಕೊಲ್ಲುವುದಕ್ಕೆ ಹನುಮಂತನ ತಡೆಯಾದ್ರೆ ಹೊಡಿತೇನೆ ಬಡಿತೇನೆ ಅದೆಲ್ಲ ಬಿಡುವ. ನನ್ನ ಮಾತಲ್ಲಿ 2 ಬಗೆಯಲ್ಲಿ ಕಂಡಿದ್ದಿ? ಅದಿಲ್ಲ. ರಾಮನ ಮಾತಿಗೆ 2 ಇಲ್ಲ, ಎಡರೂ ಇಲ್ಲ. ಅದು ನನಗೆ ಗೊತ್ತಿದೆ. ಅದೇ ವಿಷಯ. ಅದಕ್ಕೆ ಈಗ ಅಪ್ಪನ ಸ್ಥಾನದಲ್ಲಿ ಚಕ್ರವರ್ತಿ ದಶರಥನ ಸ್ಥಾನದಲ್ಲಿ ವಿಶ್ವಾಮಿತ್ರನ ಇಡಿಸುವ. ಅದು ಯಾಕೆ ಅಂದ್ರೆ ಆಗ ಆ ಪ್ರಸಂಗ ಈ ಪ್ರಸಂಗ ಹೊಂದಾಣಿಕೆ ಮಾಡೋದು. ನೀನು ಯಾರ್ಯಾರನ್ನು ಎಲ್ಲೆಲ್ಲೆಲ್ಲ ಇರಿಸ್ತೀನಿ, ನನ್ನ ತಲೆ ಹಾಳು ಮಾಡ್ತೀನಿ. ನನ್ಗೆ ಪ್ರಸಂಗ ಒಳ್ಳೇದಾದ್ರೆ ಆಯ್ತು. ಸರಿ, ಯಾವುದೇನಾದ್ರೂ ತೊಂದರೆ. ದಶರಥ ಚಕ್ರವರ್ತಿಯ ಸ್ಥಾನದಲ್ಲಿ ವಿಶ್ವಾಮಿತ್ರ ನಿಲ್ಲಿಸು. ಅವರಿಗೆ ಕೊಟ್ಟ ಮಾತಲ್ವಾ? ಈಗ ಅವರಿಗೆ ಕೊಟ್ಟ ಮಾತು ಅಂದ್ರೆ ಅವರೇ ಆಡಿದ ಮಾತು. ದಿನವೆಂಟರೊಳಗಾಗಿ ಶಕುಂತನ ಕಂಠವನ್ನು ಕತ್ತರಿಸ್ತೇನೆ ಪ್ರಿಯ ಶಿಷ್ಯನಾದ ರಾಮನ ಕರದಿಂದ, ಹೀಗೆ ಹೇಳಿದ್ದಂತಲ್ವಾ? ನೀವು ಹೇಳಿದಲ್ಲ ಆಗ. ಈಗ ಅದನ್ನೇ ಮಾತು ಅವರು ಹೇಳಿದ್ದನ್ನು ಈಗ ಅವರಿಗೆ ಕೊಟ್ಟ ಮಾತು ಅಂತ ತಿಳಿದು ಅದಕ್ಕಿಂತ ಪೂರ್ವದಲ್ಲಿ ಋಷಿಗಳೆಲ್ಲ ಅಂಗೀಕರಿಸುವ ಹಾಗೆಯೇ ಹನುಮಂತನಿಗೆ ಬ್ರಹ್ಮ ಪದವಿ ಅಂತ ಹೇಳಿದ್ದಲ್ವಾ? ಆಗಿದೆ ಅಲ್ವಾ? ಆ ಮೊದಲು ಕೊಟ್ಟ ಮಾತನ್ನು ಗಟ್ಟಿ ಇಟ್ಟುಕೊಳ್ಳುವ. ಇಟ್ಟು ಈಗ 2ನೇ ವಿಶ್ವಾಮಿತ್ರರಿಗೆ ಕೊಟ್ಟ ಮಾತನ್ನು ನೀವು ವಿಶ್ವಾಮಿತ್ರರಿಗೆ ತಿರುಗಿಸಿದ್ರೆ ಹನುಮಂತನಿಗೆ ಕೊಟ್ಟ ಬ್ರಹ್ಮ ಪದವಿಯ ಪಟ್ಟ ನಾನು ಬೇಡ ಅಂತ ಹೇಳುವುದಿಲ್ಲಲ್ಲ. ಅವು ಸತ್ರೆ ಅದು ಅವನ ಯೋಗ. ಅಯ್ಯೋ, ಒಬ್ಬನಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಆ ಅವಕಾಶವನ್ನು ಪಡೆದುಕೊಳ್ಳಬೇಕಾದದ್ದು ಕೊಟ್ಟವನ ಹೊಣೆಗಾರಿಕೆ ಅಲ್ಲ, ಪಡೆದುಕೊಂಡವನು ಉಳಿಸಿಕೊಳ್ಳಬೇಕು. ನಾವೊಂದು ಕೆಲಸ ಮಾಡುವ ಸಹ, ಏನು? ನಾವು ಆಚಾರ್ಯ ವಿಶ್ವಾಮಿತ್ರರಲ್ಲಿ ಹೋಗುವ, ಹೋಗಿ ಅವರ ಮುಂದೆ ಇದನ್ನು ಇಡುವ. ನಾವು ಬ್ರಹ್ಮ ಪದವಿ ಕೊಟ್ಟಾಗಿದೆ, ಈಗ ಹೇಗೆ ಕೊಲ್ಲುವುದಕ್ಕಾಗುತ್ತದೆ?
ತಡೆಯಾದ ಹನುಮಂತನನ್ನು ಕೊಂದರೆ ಬ್ರಹ್ಮ ಪದವಿ ಕೊಟ್ಟವರಿಗೆ ಏನು ಉಂಟು ಬೆಲೆ? ಆದ್ರಿಂದ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಈಗ ಬ್ರಹ್ಮ ಪದವಿ ಕೊಟ್ಟದ್ದು ಯಾರಿಗೆ? ಹನುಮಂತನಿಗೆ. ಅದನ್ನು ಪಡ್ಕೊಳ್ಬೇಕಾದವ ಯಾರು? ಹನುಮಂತ. ಅದರ ಹೊಣೆಗಾರಿಕೆ ಯಾರಿಗೆ? ನಾನು ಹೇಳುವುದಿಲ್ಲ, ಸರಿ ಮಾತನಾಡುವೆ. ಅದು ಹನುಮಂತನದ್ದೇ. ಹನುಮಂತನದ್ದೇ ಅಲ್ಲ, ನನಗೆ ಅದು ಸಂಬಂಧವೇ ಇಲ್ಲ. ಬ್ರಹ್ಮ ಪದವಿ ಕೊಟ್ಟಾಗಿದೆ. ಕೊಟ್ಟಂತಹ ಬ್ರಹ್ಮ ಪದವಿಯನ್ನು ಉಳಿಸಿಕೊಳ್ಳುವ ಎಲ್ಲ ಹೊಣೆಗಾರಿಕೆ ಇರುವುದು ಆಂಜನೇಯನಿಗೆ, ನನಗಲ್ಲ. ಸ್ವಾಮಿ, ನಾನು ಕೊಟ್ಟಾಗಿದೆ ಒಂದನೆಯದ್ದು. ಎರಡನೆಯದ್ದು, ಈಗ ನಾನು ಏನು ಬಿಡಬೇಕಾದದ್ದು? ಹನುಮಂತನನ್ನು. ಹನುಮಂತನನ್ನು ಅಂದ್ರೆ ಹನುಮಂತನನ್ನು ಘಾತಿಸದೆ ಕೊಲ್ಲದೆ ಬಿಟ್ರೆ ಆಯ್ತು ಅಂತ. ಅದು ಹೇಗೆ ಅಂತ ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇದ್ರೆ ಮಾತಾಡ್ಲಿಕ್ಕೆ ಹೊರಟದ್ದು ಯಾಕೆ? ಕೊನೆಯವರೆಗೆ ನಿರ್ಣಯ ಹೇಳಬೇಡ್ವಾ ಸ್ವಾಮಿ? ಈಗ ನಾನು ಶಕುಂತಲ ರಾಜನನ್ನು ವಧಿಸದೇ ಇರಬೇಕಾ? ಅದಾಗುವುದಿಲ್ಲಲ್ಲ. ನೀವು ಆಡಿದ ಮಾತು ತಪ್ಪುವುದಕ್ಕಾಗ್ತದ? ಮತ್ತೆ ಹಾಗಾದ್ರೆ ದಾರಿ ಎಂತದ್ದು? ನನಗೆ ಇಷ್ಟೊತ್ತು ಮಾತಾಡಿದ ಮೇಲೆ ಕಾಣುವುದು, ನಿಮ್ಮೆದುರು ಶಾಸ್ತ್ರ ನಡೆಯುವುದಿಲ್ಲ, ನ್ಯಾಯ ನಡೆಯುವುದಿಲ್ಲ, ಎಂಥದ್ದು ನಡೆಯುವುದಿಲ್ಲ. ಈಗ ನಾನು ಏನು ಮಾಡಬೇಕು ಅಂತ ನೀನು ಹೇಳುದು? ನಾನು ಮಾತು ಬಿಟ್ಟು ಜೀವಂತ ಶವ ಆಗಬೇಕು. ಕೂಡದು. ಶಕುಂತಲಾಜನನ್ನು ಕೊಲ್ಲಿಸ್ತೇನೆ ರಾಮನ ಮೂಲಕ ಅಂತ ವಿಶ್ವಾಮಿತ್ರರ ಪ್ರತಿಜ್ಞೆ, ಹೌದಾ? ಹನುಮಂತನಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು, ಅದಕ್ಕಿಂತ 100 ಪಟ್ಟು ಕೃತಜ್ಞರಾಗಿರಬೇಕಾದದ್ದು ವಿಶ್ವಾಮಿತ್ರರಿಗೆ. ವಾದವೇ ಇಲ್ಲ ನನ್ನದು. ಅಲ್ಲ, ವಾದ ಇರುವ ವಿಷಯ ನಿನ್ನಲ್ಲಿ ಹೇಳುವುದು ಅಲ್ಲ, ವಾದವೇ ನಿರ್ವಿವಾದ. ನೀವು ಆಚಾರ್ಯ ವಿಶ್ವಾಮಿತ್ರರಿಗೆ ಕೃತಜ್ಞರಾಗಿರಬೇಕಾದ್ದು ನಿಮಗೆ ಕರ್ತವ್ಯ. ಆದ್ದರಿಂದ ವಿಶ್ವಾಮಿತ್ರರ ಪ್ರತಿಜ್ಞೆ, ಅವರ ಪ್ರತಿಜ್ಞೆಯನ್ನು ನನ್ನಲ್ಲಿ ಹೇಳಿದಾಗ ನಾನು ಮಾಡಿದ ಪ್ರತಿಜ್ಞೆ. ಸ್ವಾಮಿ, ಈಗ ಹನುಮಂತನನ್ನು ಬಿಟ್ಟು ಬಿಡುವ, ನೀನೊಂದು ಕೆಲಸ ಮಾಡು. ಇಷ್ಟೆಲ್ಲ ನನ್ನ ಹತ್ರ ಹೇಳಿದೆಯಲ್ಲ, ಇದೇ ಭಾವದಿಂದ ಹನುಮನನ ಹತ್ರ ಹೇಳಿ ಶಕುಂತಲಾಜನನ್ನು ಬಿಡಿಸಿತ. ಎಂಥದ್ದು? ಇದೇ ಮಾತುಗಳನ್ನು ಹನುಮಂತನ ಆಂಜನೇಯನಲ್ಲಿ ಹೇಳಿ ಶಕುಂತಲ ರಾಜನನ್ನು ಶರಣಾಗುವ ಹಾಗೆ ಮಾಡಿ. ಹನುಮಂತ ಏನು ಅವ ಬದುಕಿ ಬಿಡುವುದಿಲ್ಲ. ಹಾಗಾದ್ರೆ ರಾಮ ಸತ್ತು ಬಿಡಬೇಕಾ? ಬಿಟ್ಟು ಸಾಯ್ಬೇಕಾ? ಓ, ಇದೀಗ ಎಂತ ಮಾಡಿದ್ರು ನೀವು ಬಿಡುವುದಿಲ್ಲಲ್ಲ? ಅಲ್ಲ, ಅವ ಬಿಡ್ತಾನೆ ಅಂತ ಆದ್ರೆ ನಾನು ಬಿಡ್ತೇನೆ. ಅವ ಬಿಡುವುದಿಲ್ಲ. ಅವ ಬಿಡದೇ ಇದ್ದಾಗ ನೀನು ನನ್ನ ಹತ್ರ ಬಿಡು ಅಂತ ಹೇಳುವುದು ಹೇಗೆ? ಈಗ ನಿರ್ಣಯ ಎಂತ ಸ್ವಾಮಿ? ಹಾಗಾದ್ರೆ ನಾಳೆ ಹೋಗುವುದೇ ಯುದ್ಧಕ್ಕೆ. ಯುದ್ಧವೇ? ಹಾಗಾದ್ರೆ ನನ್ನದು ಅಪೇಕ್ಷೆಯೇ ಬೇರೆ. ಈಗ ಇದೆಂತದ್ದು? ನೀವು ಹನುಮನಿಗೆ ಹೊಡಿಬೇಕು. ನಿನ್ನನ್ನೊಮ್ಮೆ ಪಂಡಿತರ ಹತ್ರ ಕರ್ಕೊಂಡು ಹೋಗುದು. ನಿಮಗಿಂತ ದೊಡ್ಡ ಪಂಡಿತರು ಇದ್ದಾರಲ್ಲ. ಅಲ್ಲ, ನನಗೆ ಅದು ಆಯುರ್ವೇದ ಗೊತ್ತಿಲ್ಲಮ್ಮ. ನಿಮಗೆ 4 ವೇದ ಗೊತ್ತುಂಟಲ್ಲ? ಸಾಕು. 4 ಉಂಟು, ಅದು ಆಯುರ್ವೇದ ಉಪವೇದ ಅಲ್ವಾ? ನನಗೆ ಆ 4 ಬಿಟ್ಟ ಇಷ್ಟರವರೆಗೆ ಹೇಳಿದ್ದೇನೆ, ಈ ತಕ್ಷಣ ಬದಲಾವಣೆ ಅದುಂಟು. ಎಂತದ್ದು? ಸತಿಯಾದವಳು ಸಂದರ್ಭಕ್ಕೆ ಸರಿಯಾಗಿ ಪತಿಯ ಇಂಗಿತವನ್ನು ಅರಿತು ತನ್ನನ್ನು ತಾನು ನೇರ್ಪುಗೊಳಿಸಿಕೊಳ್ಳಬೇಕಾದ್ದು ಪತ್ನಿಗೆ ಶೀಲ. ಅದು ಇಷ್ಟರವರೆಗೆ ಎಲ್ಲಿ ಹೋಗಿತ್ತು? ಇತ್ತು, ಪ್ರಕಟ ಆಗಲಿಲ್ಲ. ಅದರೊಟ್ಟಿಗೆ ಇನ್ನೊಂದು ಹೇಳಿದ್ದಾರೆ, ಉಪಸಂಹಿತೆ. ಯಥಾಸಾಧ್ಯ ಪತಿಯನ್ನು ನೇರ್ಪುಗೊಳಿಸುವ ಯತ್ನವನ್ನು ಮಾಡಬೇಕು. ಹಾಗಾದ್ರೆ ಈ ಪತಿ ನೇರ್ಪು ಆಗುವ ಅಲ್ಲ ಅಂತ ನಿರ್ಣಯ. ಆಗ ತನ್ನನ್ನೇ ತಾನು ಬದಲಾಯಿಸಿಕೊಳ್ಳಬೇಕು. ಈಗ ನೀನು ಬದಲಾಯಿಸಿದ ನಿರ್ಣಯ ಏನು? ನೀವು ಯುದ್ಧ ಮಾಡುವುದು? ನಾಳೆ ಹೋಗುದೇ. ಯಾರಿಗೆ ಹೊಡೆಯುವುದು? ಆಂಜನೇಯನಿಗೆ. ನೀವು ಶಕುಂತಲಾಜನನ್ನು ಬಿಟ್ರೆ ಅವನಿಗೆ ಹೊಡಿಲಿಕ್ಕಿಲ್ಲ. ಹೌದಾ? ನನ್ನ ಪ್ರತಿಜ್ಞೆಯಲ್ಲಿ ಹನುಮಂತ ಲಕ್ಷ್ಯವೇ ಅಲ್ಲ. ಹೌದಾ? ಪ್ರತಿಜ್ಞೆ ಇರುವುದು ನೀವು ಯಾರಲ್ಲಿ? ಶಕುಂತನಲ್ಲಿ. ಲಕ್ಷ್ಯ ನಮಗೆ ಶಕುಂತಲ. ಹೌದಾ? ನೀವು ಅರಸ. ಅವ ಯಾರು? ಅವ ಯಾರು ಅಂತ ಹೇಳುವುದು ನಾನೀಗ? ದಾಸ ಅಂದ್ರೆ ದಾಸ, ಭಕ್ತ ಅಂದ್ರೆ ಭಕ್ತ, ಆಳು ಅಂದ್ರೆ ಆಳು. ಹೇಳಿದ ಕೆಲಸ ಮಾಡ್ತಾನೆ. ನೀವು ಹೇಳಿದ ಊಳಿಗದಲ್ಲಿ ಇರುವವ. ನೀನು ಹೇಳಿದ ಕೆಲಸ ಮಾಡ್ತಾನೆ. ಆದ್ರೆ ನಮ್ಮ ಭಕ್ತ. ನಾನು ಬಹಳ ಪುರಾಣ ಎಲ್ಲ ಕೇಳಿದ್ದೇನೆ. ಎಂತದ್ದು? ತುಂಬಾ ಕಥೆ ಎಲ್ಲ ಕೇಳಿದ್ದೇನೆ. ಆಗಾಗ ನೀವು ಕೆಲವು ಪುರಾಣ ಹೇಳಿದ್ದೀರಿ, ಅಗಸ್ತ್ಯರು ಹೇಳಿದ್ದಾರೆ ಕೆಲವು, ನನಗೆ ಎಲ್ಲೆಲ್ಲ ಕೆಲವರು ಅರ್ಥ ಹೇಳಿದ್ದಾರೆ. ಎಲ್ಲ ಪುರಾಣಗಳು ತುಂಬಾ ಕೇಳಿದ್ದೇನೆ. ಅದೆಲ್ಲ ಮಿಶ್ರ ಆಗಿದೆ ಅಂತ ಈಗ. ಅಲ್ಲ, ಅದು ಆಗಬೇಕು. ಜ್ಞಾನದ ವ್ಯಾಪ್ತಿ ವಿಸ್ತಾರ ಆಗುವುದು ಪುರಾಣದ ಬಹುಜ್ಞಾನದಿಂದ. ಈಗ ಜಾಗ್ರತೆ ಬೇಕಾದದ್ದು ಎಲ್ಲಿ? ಏನು? ಒಂದು ಪುರಾಣ ಇನ್ನೊಂದು ಪುರಾಣದ ಒಳಗಡೆ ಸೇರಿ ಮತ್ತೊಂದು ಪುರಾಣ ಆಗಬಾರದು. ನನಗಿರುವ ವಿಶ್ವಾಸ ಏನು ಗೊತ್ತಾ? ಯಾವ ಪುರಾಣವನ್ನು ಎಲ್ಲಿ ತಂದ್ರು ಸರಿ ಮಾಡುವುದಕ್ಕೆ ನೀವಿದ್ದೀರಿ. ಸರಿ ಸ್ವಾಮಿ, ಈಗ ನಾನು ಕೇಳಿದ ಯಾವ ಪುರಾಣದಲ್ಲಿಯೂ ಅರಸಾಳುಗಳ ಯುದ್ಧ ಅಂತ ನಾನು ಕೇಳಲಿಲ್ಲ. ಎಲ್ಲ ಯುದ್ಧ ಕೇಳಿದ್ದೇನೆ. ಮುಳಿದು ಸತಿಪತಿಯರು ಹೇಗೂ ಯುದ್ಧ ಮಾಡುವುದನ್ನು ನೋಡಿದ್ದೇವೆ. ದಾಯಾದ್ಯ ಮತ್ಸರದಿಂದ ದೇವದಾನವ ಯುದ್ಧ ಆದದ್ದು ಉಂಟು. ಬೇರೆ ಬೇರೆ ಯುದ್ಧ, ಅಣ್ಣ ತಮ್ಮಂದಿರ ಯುದ್ಧವನ್ನು ವಾಲಿ ಸುಗ್ರೀವರಲ್ಲಿ ನಾವೇ ನೋಡಿದ್ದೇವೆ. ಆದರೆ ಎಲ್ಲಿಯೂ ಅರಸ ಆಳುಗಳ ಯುದ್ಧ, ಹೀಗೊಂದು ಯುದ್ಧ ಪ್ರಸಕ್ತಿಯನ್ನು ನಾನು ಕೇಳಲಿಲ್ಲ. ನಾನು ಕೇಳದ ಯಾವುದೋ ಪುರಾಣದಲ್ಲಿ ಇದ್ದಿರಬಹುದು ನಿಮಗೆ ಗೊತ್ತಿದ್ದದ್ದು. ನೀವು ನಾಳೆ ಹೇಳಿ
ಇವತ್ತಿನವರೆಗೆ ನನಗೆ ಗೊತ್ತಿಲ್ಲ. ನಾನು ಇವತ್ತು ಹೇಳುದು ಬೇಡ. ಸರಿ, ಇವತ್ತು ಹೇಳಿದ್ರೆ ನಾನು ಅದಿಲ್ಲ ಅಂತ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಮತ್ತೆ ನೋಡಿ ಆಗ್ಬೇಕು. ಅದಕ್ಕೆ ನೀವು ನಾಳೆ ಹೇಳಿ, ಯುದ್ಧ ಮುಗಿದ ಮೇಲೆ ಹೇಳಿ, ಅರಸಾಳುಗಳ ಬವರ ಆಗಲಿಲ್ಲ ಅಂತ ಆದ ಮೇಲೆ, ಒಂದು ಅಘಟಿತವಾದ ಘಟನೆ ಅಂತ ಆದ ಮೇಲೆ ಅದಕ್ಕೊಂದು ಸಾಕ್ಷಿಯಾಗಿ ನಾನಿರ್ಬೇಡುವಾ? ನೀನೇ ಸಾಕ್ಷಿ ಆಗಬೇಕು ಅಂತ ನೀನೇ ನಿಶ್ಚಯ ಮಾಡಿ. ನಾನ್ ನನ್ನದ್ದೀಗ ಅದಕ್ಕೆ ಅರಸಾಳುಗಳ ಬವರ ನಿರೀಕ್ಷಿಪ ಈಕ್ಷೆಯೋಳು ಈ ವಿವರ ಇದೆಲ್ಲವನ್ನು ಕೇಳಿದ್ದ ಅದೇ ಉದ್ದೇಶದಿಂದ. ನನಗಿರುವ ಕುತೂಹಲ ಏನು ಗೊತ್ತಾ, ಮುಳಿದು ಸಿಟ್ಟಿನಿಂದ ನೀವು ಹನುಮ ಹೊಡೀತೇನೆ ಅಂತ ಹೋಗುವಾಗ ಪ್ರತಿಯಾಗಿ ಆಳಿನ ಸ್ಥಾನದಲ್ಲಿ, ಭಕ್ತನ ಸ್ಥಾನದಲ್ಲಿ, ಮಗನ ಸ್ಥಾನದಲ್ಲಿ ಇತ್ತ ಹನುಮಂತ ನಿಮಗೆ ಹೊಡೀತಾನಾ? ಹೊಡೆದ್ರೆ ನೀವೆಷ್ಟು ತಿನ್ನಬಹುದು? ಮಗ ಅಲ್ಲ ಹೊಡೆಯುವುದು, ಹೊಡೆದ್ರೆ ಎಷ್ಟು ತಿನ್ನಬಹುದು? ಹೊಡೆದಷ್ಟು ತಿನ್ನಬಹುದು ಅಲ್ವಾ? ತಿನ್ನುವುದು ಹೌದು ಅಂತ ನಾನು ನೋಡ್ಬೇಡುವ? ನನಗೀಗ ಅಲ್ಲ, ನೀವೇ ಸಿಟ್ಟಿನಿಂದ ಹನುಮಂತನಿಗೆ ಹೊಡೀತೇನೆ ಅಂತ ಕೈ ಇತ್ತು ಆಗಲೇ ನಿಮಗೆ ಹೊಡೆಯುವುದಕ್ಕಾಗದೆ ಕೈ ಇಳಿಸುವುದು ಚಂದ ನಾನು ನೋಡ್ಬೇಡುವ? ನಾನು ಹಾಗೆ ಆದೀತ ನನಗೆ ಒಂದು ವಾತ್ಸಲ್ಯ ಬರ್ಲಿಕ್ಕಿಲ್ವಾ? ಇದೇ ಹನುಮಂತ ಅಲ್ವಾ, ನಮ್ಮ ಮಗ ಅಲ್ವಾ, ನಾನಿಲ್ವ ಜೊತೆಯಲ್ಲಿ? ಒಂದು ವಾತ್ಸಲ್ಯ ನನ್ನನ್ನು ಕಾಣುವಾಗ ಇವಳ ಜೊತೆಯಲ್ಲಿ ಇರುವುದೇ ಅವನಿಂದ ಅಲ್ವಾ ಅಂತ ಹೇಳಿ ನಿಮಗೆ ಎತ್ತಿದ ಕೈಯನ್ನು ಇಳಿಸುವ ಹಾಗೆ, ಕರದ ಸಹಾಯಕ ಕೈ ಜಾರುವ ಹಾಗೆ. ಹಾಗೆ ಆದ್ರೆ ಅಯೋಧ್ಯೆಗೆ ಆಶೌಚ ಬರ್ಲಿಕ್ಕಿಲ್ವಾ? ಅದೆಂತದಕ್ಕೆ ಮತ್ತೆ ಆಶೌಚ ಬರುವುದಕ್ಕೆ? ಯುದ್ಧದಲ್ಲಿ ನಾನು ಕೈ ಸೋತ್ರೆ, ಕೈ ಸೋಲುವುದಿಲ್ಲ, ನಾನಾಗಿಯೇ ಕೈ ಸೋತ್ರೆ, ಕೈ ಸೋಲುವುದಿಲ್ಲ, ನಾನಾಗಿಯೇ ಕೈ ಸೋತ್ರೆ ಮುಂದೆಂತದ್ದು? ಕೈ ಇಳಿಸಿದವರು ಮತ್ತೆ ಸಿಟ್ಟಿನಿಂದ ಕೈ ಎತ್ತಿ ಅವನಿಗೆ ಹೊಡೆದರೆ ಆ ಹೊಡೆಯುವ ಚಂದವನ್ನು ನೋಡಬೇಡವಾ? ಈ ಹೊಡೆಯುವುದು ಒಂದು ಚಂದವ? ಇದು ಬಹಳ ಭಯಂಕರ ಆಗ್ತದೆ. ನನ್ನ ಅಪ್ಪ ಯುದ್ಧಕ್ಕೆ ಹೋದಾಗ ಹಠ ಹಿಡಿದು ತಾಯಿಯೂ ಹೋಗಿದ್ರು, ಅದರಿಂದಾಗಿ ನಮಗೆ ವನವಾಸ ಆದದ್ದು. ಹೌದು, ಗೊತ್ತುಂಟ ನಿನಗೆ ಅದು? ಹೌದೇ ಹೌದು. ಅದು 2 ವರ ಇಲ್ಲದೆ ಇದ್ರೆ ನಮಗೆ ವನವಾಸ ಆಗ್ತಾ ಇರಲಿಲ್ಲ. ಕೇಳಲಿಕ್ಕೆ ಒಂದು ಇತ್ತು, ಕೇಳಲಿಕ್ಕೆ 2 ಕೇಳಲಿಕ್ಕೆ ಅವಕಾಶ ಕೈಕೆಗೆ ಇರಲಿಲ್ಲ. ಯುದ್ಧಕ್ಕೆ ಕರ್ಕೊಂಡು ಹೋದ ಕಾರಣವೇ ಸಿಕ್ಕಿತು. ಈಗ ನಿನ್ನನ್ನು ನಾನು ಯುದ್ಧಕ್ಕೆ ಕರ್ಕೊಂಡು ಹೋದ್ರೆ ಮತ್ತೆ ವನವಾಸ ಮಾಡಬೇಕಾಗಿದೆ. ಯಾರು ಹೇಳಿದ್ದು? ಹೇಳಿದ್ಯಾರು ನಿಮಗೆ? ಎಂತದ್ದು? ನೀವು ಹೇಳಿದ್ಯಾರು? ನೀವೀಗ ನಮ್ಮ ಅತ್ತೆ ಕೇಳಿದ ವರದಿಂದ ವನವಾಸ ಆಯ್ತು ಹೇಳುದಾ? ಅಲ್ವಾ? ಅದರಿಂದೆಲ್ಲ ಸಮಸ್ಯೆ ಆಯ್ತು ಅಂತ ಹೇಳುದಾ? ಸಮಸ್ಯೆ ಇಲ್ಲ, ವನವಾಸ ಆದದ್ದು ಸತ್ಯ ಹೌದು. ಈಗ ನೀವು ಅರಮನೆಯಲ್ಲಿದ್ದ ಕಾಲದಲ್ಲಿ ಅತ್ತೆ ಕೇಳಿದ ವರದಿಂದ ವನವಾಸ ಆದದ್ದು. ನಾವೀಗ ಹೋಗುವುದೇ ವನಕ್ಕೆ ನನ್ನನ್ನು ಕರೆದೊಯ್ದ್ರೆ ವನದಲ್ಲಿದ್ದವರಿಗೂ ಸಾಕೇತವಾಸ ಆಗ್ತದೆ. ಅಲ್ಲ, ಅದು ಈಗ ಪೂರ್ವಾನುಭವ ಹಾಗೆ ಇಲ್ಲ. ಸರಿ, ಪೂರ್ವಾನುಭವದಿಂದ ನಾವು ಉತ್ತರ ಕಾಲೀನವನ್ನು ನಿರ್ಣಯ ಮಾಡು. ಸರಿ, ಪೂರ್ವಾನುಭವ ನಮಗೆ ಹೇಗುಂಟು? ಯುದ್ಧಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋಗಿ ದಶರಥ ಚಕ್ರವರ್ತಿಗಳು ಹೆಂಡತಿ ಕೈಯಲ್ಲಿ ಸಿಕ್ಕಿಬಿದ್ದದ್ದೇ. ನೀವು ಪೂರ್ತಿ ಹೇಳ್ಬೇಕು, ಅರ್ಧ ಹೇಳ್ಬಾರ್ದು. ಎಂತ? ಈಗ ಚಕ್ರವರ್ತಿ ದಶರಥ ಕೈಕೆಯನ್ನು ಕರೆದೊಯ್ದದ್ರಿಂದ ವನವಾಸ ಆಯ್ತು ಅನ್ನೋದು ಎಷ್ಟು ಸತ್ಯವೋ, ಶಂಬರಾಸುರ ಕಾಳಗದಲ್ಲಿ ಮೂರ್ಛಿತರಾದಂತಹ ಚಕ್ರವರ್ತಿಗಳನ್ನು ಯುದ್ಧ ಕ್ಷೇತ್ರದಿಂದ ಹೊರಗೆ ತಂದು ಶೈತ್ಯೋಪಚಾರವನ್ನು ಮಾಡಿ ಮರಳಿ ಚೇತನ ಬರುವಂತೆ ಮಾಡಿದವಳು ನಮ್ಮ ಅತ್ತೆ ಅನ್ನೋದನ್ನು ಹೇಳಬೇಕು. ಹೌದಾ? ಸರಿ. ಒಂದು ಸಂದರ್ಭದಲ್ಲಿ ಆ ಯುದ್ಧ ರಂಗದಲ್ಲಿ ಕೈಕೆಯೇ ಇಲ್ಲದೆ ಇರುತ್ತಿದ್ರೆ ದಶರಥ ಚಕ್ರವರ್ತಿಗಳು ಸೋಲಿಕ್ಕೆ ಇರಲಿಲ್ಲ. ಅದೆಂತದಕ್ಕದು? ಯಾಕೆಂದ್ರೆ ಹೆಂಡತಿ ಇದ್ದ ಕಾರಣ ಭಯಂಕರವಾಗಿ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ಅವರಿಗೆ ಸ್ವಲ್ಪ ಮಾರ್ಧವ ಭಾವ ಬಂತು. ಹೆಂಡತಿ ಒಟ್ಟಿಗೆ ಇದ್ದಾಳೆ, ಹೊಡೆಯುವುದು ಹೇಗೆ ಅಂತ ಆಯಿತು. ಆದ್ದರಿಂದ ಅವರು ಸ್ವಲ್ಪ ಮೃದುವಾಗಿ ಯುದ್ಧ ಮಾಡಿದ್ರು. ಯಾಕೆ ಅಂದ್ರೆ ಇದಕ್ಕೆ ಆಧಾರ ಉಂಟು. ಇಲ್ಲದೆ ಇದ್ರೆ ದೇವೇಂದ್ರ ದಶರಥ ಚಕ್ರವರ್ತಿಯನ್ನೇ ಆಯ್ಕೆ ಮಾಡ್ಲಿಕ್ಕಿಲ್ಲ, ನಾರದರು ಬಂದು ಹೇಳಲಿಕ್ಕಿಲ್ಲ. ಆ ಶಂಬರಾಸುರನನ್ನು ವಧಿಸುವ ಯೋಗ್ಯತೆ, ಶಕ್ತಿ, ಪರಾಕ್ರಮ ಇದ್ದದ್ದು ಆ ಕಾಲದಲ್ಲಿ ದಶರಥ ಚಕ್ರವರ್ತಿಗೆ ಮಾತ್ರ. ಹೌದು. ಈಗಲೂ ಹೋದ ಕಾರಣ ಏನಾಯಿತು ಅಂದ್ರೆ, ಒಂದು ಯುದ್ಧದ ಸಂದರ್ಭ, ಜೊತೆಯಲ್ಲಿ ಹೆಂಡತಿ ನಾನು ಯುದ್ಧ ಹೇಗೆ ಮಾಡ್ತೇನೆ ನೋಡುವಂತ ಒಮ್ಮೆ ಹೆಂಡತಿಯ ಮುಖ ನೋಡುದು, ಹೀಗೆಲ್ಲ ಹಾಗೆ ಅವರು ಸತ್ತದ್ದು ವಿಷಯ ಹೇಳಿ. ಅಲ್ಲ, ನಾನು ನೋಡ್ಲಿಲ್ಲ ಈ ಪ್ರಸಂಗ, ಆದ್ರಿಂದ ನಾನು ಹೇಳುವುದಿಲ್ಲ. ಆದ್ರೆ ನೋಡಬೇಕು ಅಲ್ಲ, ಸರಿ, ನಿಮ್ಮ ಮನೆಯದ್ದು ನಾನು ಮದುವೆ ಆಗುವ ಪೂರ್ವದ್ದಾದ್ರಿಂದ ವಾದವೂ ಇಲ್ಲ. ಆದ್ರೆ ನನ್ನದು ಪ್ರಶ್ನೆ ಒಂದೇ. ಯಾಕೆ ಅಂದ್ರೆ ಆ ಶಂಬರಾಸುರನಿಗಿಂತಲೂ ಬಲಿಷ್ಠನಾದ, ಗ್ರಹದ ಸ್ಥಾನಮಾನವನ್ನು ಹೊಂದಿದ, ಶನಿಯನ್ನೇ ರೋಹಿಣಿ ಶಕಟ ಭೇದ ಮಾಡದ ಹಾಗೆ ನಿಯಂತ್ರಿಸಿದವರು, ಶಾಸನ ಮಾಡಿದವರು ಚಕ್ರವರ್ತಿಗಳು, ನಾ ಬಲ್ಲೆ. ಹೌದು. ಆದರೆ ನನ್ನ ಪ್ರಶ್ನೆ ಏನು ಗೊತ್ತಾ, ಈಗ ಯುದ್ಧಕ್ಕೆ ಹೋಗುವಾಗ ಹೆಂಡತಿ ಇದ್ದಾಗ ಒಂದು ಮಾರ್ಧವತೆ ಬರ್ಲಿಕ್ಕೆ ಯುದ್ಧ ಮಾಡುವುದು ಹೆಂಡತಿ ಅಲ್ಲ, ಹೆಂಡತಿ ಇರಬಾರದು ಯುದ್ಧದಲ್ಲಿ ಅಂತ ಕರೆದುಕೊಂಡು ಹೋದ ಕಾರಣ ಎಲ್ಲಿಯಾದರೂ ಶಂಬರಾಸುರ ಬಿಟ್ಟ ಒಂದು ಬಾಣ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಅವಳ ಶರೀರಕ್ಕೆ ಬಿದ್ದರೆ ಗಮನ ಕೊಡಬೇಕಲ್ಲ ಇವರು. ನಾನೊಂದೇಳ, ಎಂತದ್ದು ಕೊನೆಯದ್ದು, ನನ್ನದು ಬೇರೆ ಎಂತ ಇಲ್ಲ. ಎಂತದ್ದು? ನಾನು ಹೋದರೆ ನಾಳೆ ಯುದ್ಧ ಉಂಟು,
ನಾನು ಹೋಗುದಿದ್ರೆ ನೀವು ಹೋಗ್ಲಿಕ್ಕೂ ನಾನು ಬಿಡುವುದಿಲ್ಲ. ಇದು ದೊಡ್ಡ ದೊಡ್ಡ ವೇದಾಂತ ಅಂತ ನನ್ನದು ಮತ್ತೆ ಎಂತದ್ದು ದೊಡ್ಡ ವೇದಾಂತ. ಈಗ ನೀವು ಸಿಟ್ಟಿನಿಂದಾದ್ರೂ ಹನುಮಂತನಿಗೆ ಹೊಡೀರಿ, ಮಾರ್ಧವತೆಯಲ್ಲಿ ಆದ್ರೂ ಹೊಡೀರಿ, ಹೇಗಾದ್ರೂ ಹೊಡೀರಿ, ಹೊಡೆಯದೆ ಸೀತೆ ನಿನ್ನಿಂದಲೇ ಹಿಂದೆ ಬಂದೆ ಅಂತಾದ್ರೂ ಹೇಳಿ. ಅಲ್ಲ, ನೀವೇ ಹೇಳಿದಾಗೆ ಮರಳಿ ವನವಾಸಕ್ಕೆ ಹೋಗಬೇಕಾದ ಸ್ಥಿತಿಯೇ ಬರಲಿ, ಯಾವುದು ಬಂದರು ಪೂರ್ವದೊಂದು ಪ್ರಸಂಗದಲ್ಲಿ ಹೇಳಿದ್ದಾರೆ. ನೀವ್ ಹೇಳಿದ್ದು ಮೃಗ ವಂಚಿಸುತ್ತ ಮಡಿದುದಾದರೆ ಏನು ಮಾಡುತ್ತೆ ಅಂತ, ಕಂಚುಕವ ಮಾಡಿ ಧರಿಸುವೆ ಅಂತ ಹೇಳಿದ್ದೇನೆ. ಪ್ರೀತಿಯಲ್ಲಿ ಚರ್ಮವ ಸುಲಿದು ಅಂತ ಈಗಲೂ ಅದನ್ನೇ ಹೇಳುವುದು. ನಾನು ಹಠ ಹಿಡಿದ ಮೇಲೆ ನೋಡಬೇಕು ಅಂತ ನಿರ್ಣಯ ಮಾಡಿದ ಮೇಲೆ ನಾನು ಹೋಗದೆ ಇದ್ರೆ ರಾಮ ಮಾತ್ರ ಹೋಗುವ ಪ್ರಶ್ನೆ ಇಲ್ಲ. ಹೋದ್ರೆ ಸೀತಾರಾಮ, ಇಲ್ಲದಿದ್ರೆ ಪ್ರಸಂಗ ಇಲ್ಲಿಗೆ ಮುಗೀತದೆ. ಕರ್ಕೊಂಡು ಹೋಗುವ, ಮಾತಾಡ್ಲಿಕ್ಕಿಲ್ಲ. ಎಂತದ ಮಾತಾಡ್ಲಿಕ್ಕಿಲ್ಲ, ಬಾಯಿ ಬಿಚ್ಚಲಿಕ್ಕಿಲ್ಲ. ಏಲ್ಲ, ನಾನು ಇಲ್ಲಿ ಇರುವುದೇ ಮಾತಾಡ್ಲಿಕ್ಕೆ, ಮಾತಾಡದಿದ್ರೆ ನಾನೆಂತದ? ಅಲ್ಲಿ ನೀನೆಂತ ಮಾತಾಡುದು? ಉಪನ್ಯಾಸಕ್ಕೆ ನಿನ್ನನ್ನು ಕರ್ಕೊಂಡು ಹೋಗುದ? ಈಗ ಯುದ್ಧ ಮಾಡುವಾಗ ನಾನೆಂತ? ಯುದ್ಧ ಮಾಡುವಾಗ ನಿನಗೆ ಏನು ಆಸೆ ಇರುವುದು? ಈಗ ನೋಡುವಾಗ ಮತ್ತೆ ಮಾತಾಡ್ಲಿಕ್ಕೆ ಎಂತ ಉಂಟು? ಉದ್ಗಾರಗಳು ಬರುದು ಸ್ವಾಮಿ, ಸಂತೋಷದಿಂದ. ಬಲ ಅದೆಲ್ಲ ಬೇಡ, ಬೇಡ, ಅದೆಲ್ಲ ಬೇಡ. ಎಂತದ್ದು ಬೇಡ. ನಾನೆಲ್ಲಿ ಆದ್ರೂ ಕೇಳಿದ ಮೇಲೆ ಬೇಕಾದ್ರೆ ಮಾತಾಡುವುದು, ಇಲ್ದಿದ್ರೆ ನನ್ನದು ಮೂಕಾಭಿನಯ. ಅಭಿನಯವೂ ಬೇಡ. ಅಭಿನಯ ಯಾಕೆ? ನನಗೊಂದು ರೋಮಾಂಚವಾದಾಗ ತೋರಿಸಬೇಡ. ಎಲ್ಲಿಯೂ ಪ್ರಪಂಚದಲ್ಲಿ ಪ್ರೇಕ್ಷಕನನ್ನು ಅಭಿನಯ ಮಾಡುವ ಅಂತ ಹೇಳ್ತಾರ? ನೀನು ಪ್ರೇಕ್ಷಕ. ಒಂದುಂಟು ಸಹ, ಎಂತದ್ದು? ಈಗ ಪ್ರೇಕ್ಷಕನೇ ಆಗಲಿ, ಅವ ನೋಡುವುದಕ್ಕೆ ಇದ್ದವಾಗಲಿ, ರೋಚಕವಾದದ್ದು ಸನ್ನಿವೇಶ ಅಂತ ನಾಟಕ ಧರ್ಮದಿಂದ ಅವನಿಗೆ ಕಾಣಿಸಿದಾಗ ಅವನಿಗೆ ಅರಿವಿಲ್ಲದೆ ಕೈ ಚಪ್ಪಾಳೆ ಬಂದು ಹೋಗ್ತದೆ. ಅದು ಬರ್ಲಿಕ್ಕಿಲ್ಲ ನಿನಗೆ, ನೀನು ನೆನಪಿಟ್ಟುಕೊಳ್ಬೇಕು. ನಾನೊಂದು ಕೆಲಸ ಮಾಡ್ತೇನೆ, ಅದರಲ್ಲೂ ನಾನು ಒಂದೇ ಕೈಯಲ್ಲಿ ಚಪ್ಪಾಳೆ, ಶಬ್ದ ಬರುವುದೇ ಇಲ್ಲ. ಗ್ರಾಮ್ಯ ಆದರೂ ನೀನು ನಾನು ಯುದ್ಧದ ವೈಖರಿಯನ್ನು ನೋಡಿ ಚಪ್ಪಾಳೆ ತಟ್ಟಿದ್ರೆ, ರಾಮ ಯುದ್ಧಕ್ಕೆ ಬರುವಾಗ ಚಪ್ಪಾಳೆ ತಟ್ಟಕ್ಕೆ ಜನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಗೊತ್ತುಂಟ? ಇದು ಗ್ರಾಮ್ಯ ಆದ್ರೂ ಹೇಳಿದ್ದು ಒಂದು ಉದಾಹರಣೆ. ಹಾಗಾದ್ರೆ ಒಂದು ಮಾಡುವ, ಏನು? ನಾವು ಯುದ್ಧ ಮುಗಿಸಿ ಬಂದ ಮೇಲೆ ಎಲ್ಲ ಚರ್ಚೆ ಮಾಡುವ. ಅದಾದೀತು, ಆಗದಾ? ಅಲ್ಲಿವರೆಗೆ ನಾನು ಮಾತಾಡುವುದಕ್ಕಿಲ್ಲ. ನನ್ನ ಹಿಂದೆ ಇದ್ರೆ ನಿಮ್ಮ ಹಿಂದೆ ಮತ್ತೊಂದು ಉಂಟು, ನಾನು ಕೇಳಿದ್ರೆ ಮಾತಾಡ್ಬೇಕು. ಆದೀತಪ್ಪ, ಅದಕ್ಕೇನು ಸರಿ. ನೀವು ಕರೆದಾಗ ಸರಿ. ವಿಶ್ರಾಂತಿ ಆಯಿತು, ಸೂರ್ಯೋದಯ ಆಯಿತು, ಸ್ನಾನಾದಿ ನಿತ್ಯ ಕರ್ಮಗಳಾಯಿತು, ಆಯಿತು, ಬೇಕಾದ ಸೈನ್ಯಕ್ಕೆ ಎಲ್ಲ ಮಾತಿನಲ್ಲಿ ಆಯಿತು. ಹೊರಡೋಣ, ಹೊರಡೋಣ. ನೋಡಿದೆಯ ಸೀತೆ, ನೋಡಿದೆಯ ನಾನು ಹೇಳಿದ್ದು ನೋಡಿದೆಯಾ? ನೋಡುವವರು ಮಾತಾಡುವುದಕ್ಕೆ ನೋಡಿದ್ರೆ ಸಾಕಪ್ಪ. ಏನು ಕಂಡಿತು? ಏನು ಕಂಡಿತು? ಎಂತದು? ಏನು ಕಂಡಿತು? ಭಾರಿ ಎಲ್ಲರನ್ನೂ ಹೊಡೆದ್ನಲ್ಲ ಸ್ವಾಮಿ. ಎಂತದ್ದು? ಲಕ್ಷ್ಮಣ, ಶತ್ರುಘ್ನ, ಭರತ ಯಾವಾಗಲೂ ಹೋಗಿ ಆಯ್ತು, ಬಿದ್ದು. ಹೌದು. ಎಂತದ್ದು ಇದು? ಎಂತದ್ದು? ಹನುಮ ಒಬ್ಬನೇ. ಹನುಮೊಬ್ಬನೇ. ನಮ್ಮವರಿಗೆ ಮಾತ್ರ ಅಲ್ಲ, ಅವನ ಪಕ್ಷದವರಿಗೂ ಹೊಡೆದ. ನನಗೆ ಅದೇ ಕಾಣುದು, ವಿರೋಧ ಪಕ್ಷ ಸ್ವಪಕ್ಷ ಅಂತಿಲ್ಲ, ಹೊಡೆಯುವುದು ಒಂದೇ. ಹೌದು, ಸುಗ್ರೀವ. ಸುಗ್ರೀವ ನೀವು ಹೇಳಿದ ಒಂದೋಯ್ತು, 6-3-1 ಯಾವುದು? ಸುಗ್ರೀವ ಅವು ಬಿದ್ದಿದ್ದಾನೆ, ಬಿದ್ದಾಯ್ತು. ಎಂತದ್ದು? ಇನ್ನು 3 ಅವರು ಇಲ್ಲಿ ಯಾರು ಇಲ್ಲ. ಅಲ್ಲಿ ಇಲ್ಲ. ನಾವು ಮನೆಗೆ ಹೋಗು, ಇದಾಗ್ಲಿಕ್ಕಿಲ್ಲ. ನಾವಾದ್ರೂ ಅದೇ ಅಲ್ವ ಮತ್ತೆ? ಎಂತದ್ದು? ಅಲ್ಲ, ನಾವಾದ್ರೂ ಅದೇ ಅಲ್ವ ಮತ್ತೆ? ಅದೇ ಅಲ್ಲ, ಮನೆಗೆ ಹೋದ್ರು ಅದೇ ಅಲ್ವಾ ಮತ್ತೆ? ಎಂತದ್ದು ಮಾಡುದು ಸ್ವಾಮಿ? ಈಗ ಇದೀಗ ಮುಗಿಯುವುದಿಲ್ಲ ಅಂತ. ಮುಗಿಸಬೇಕು. ಅದು ಹೇಗೆ ಇದು? ಈಗ ಮುಗಿಸಬೇಕಾದ್ರೆ ನಾವೊಂದು ದರ್ಶನ ರೂಪದಲ್ಲಿ ನಿಂತುಕೊಳ್ಳುವ. ರಾಮದೇವರಿಗೂ ದರ್ಶನ? ಹೌದು. ಈಗ ರಾಮ ದರ್ಶನವೇ ಅವನಿಗೆ
ಅತ್ಯಂತ ಸಾಫಲ್ಯವನ್ನು ಕೊಡುವ ಕ್ಷಣ ಹಾ 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 ಅಲ್ವಾ? ಹಾ. ಸೀತಾರಾಮರ ದರ್ಶನ ಏಕಕಾಲದಲ್ಲಾದ್ರೆ ಛೇ, ನಾನು ಮತ್ತೆ ಮಾತಾಡ್ಲಿಕ್ಕಿಲ್ಲಲ್ಲ. ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಬೇಕಾದ್ರೆ ನಾನು ಹೇಳ್ತೇನೆ. ನಾನು ಈಗಲೇ ಆಶೀರ್ವಾದ ಮೊದಲೇ ಮಾಡ್ತೇನೆ. ದಿಗ್ವಿಜಯಿ ಭವ. ಅದೆಂತದಕ್ಕೆ? ಒಳ್ಳೇದಾಗ್ಲಿ ಅಂತ. ಯಾರಿಗೆ ದಿಗ್ವಿಜಯಿ ಅಂದ್ರೆ ಒಳ್ಳೇದಾಗ್ಲಿ ಅಲ್ಲ, ಗೆಲುವಾಗ್ಲಿ ಅಂತ. ಈಗ ನನಗೆಂತ ಅದರ ನೀವೇ ವಿಜಯ ಸ್ವಾಮಿ, ನೀವೇ ಗೆಲುವಲ್ವಾ? ಆಶೀರ್ವಾದ ಕೊಟ್ಟದ್ದು ಅಲ್ಲಿಗ ಇಲ್ಲಿಗ ಅಲ್ಲ, ನಾನು ಅಲ್ಲಿ ಮತ್ತೆ ಮಾತಾಡಬಾರದು ಅಂತ ಈಗಲೇ ಹೇಳಿಬಿಟ್ಟದ್ದು. ಅಲ್ಲಿ ಈಗ ಯಾರು ಕೇಳದೆ ಆಶೀರ್ವಾದ ಕೊಡಬಾರದು. ಕೇಳಿದ ನಾವು ನಿನ್ನಲ್ಲಿ. ಆದ್ದರಿಂದ ನಿನ್ನ ಆಶೀರ್ವಾದ ಈಗ ಹಾಗೇ ಇರ್ಲಿ, ಅಲ್ಲಿಗೆ ತಲುಪದೇ ಇರ್ಲಿ. ಇಲ್ಲೇ ಇರ್ಲಿ, ಅಲ್ಲಿಗೆ ತಲುಪೋದೇ ಇರ್ಲಿ. ಹೌದು, ಆಗಲಿ. ನಾವೇನು ಮಾಡಬೇಕೀಗ? ಒಂದು ನಮ್ಮನ್ನಿಬ್ಬರನ್ನು ಏಕಕಾಲದಲ್ಲಿ ನೋಡಿದಾಗ ಎಲ್ಲಿ ಆದರೂ ಶಕುಂತನನ್ನು ಒಪ್ಪಿಸುವ ಒಂದು ಮನಸ್ಸು ಬಂದ್ರೆ ನನ್ನ ಮಾತು ನಡೆಯುತ್ತದೆ. ಹೌದು, ಯುದ್ಧವು ಉಳಿಯುತ್ತದೆ. ಹೆಚ್ಚಾಗಿ ಈಗ ನನಗಿಂತಲೂ ಹೆಚ್ಚು ಪ್ರೀತಿ ಪ್ರಕಟಿಸುವ ನಿನ್ನ ಆಂಜನೇಯನು ಉಳ್ಕೊಳ್ತೀವಿ. ನಾವಿಬ್ರು ಹೀಗೆ ನಿಲ್ಲುವ. ಹೀಗೆ ನಿಲ್ಲುವ. ಆಗಬಹುದಾ?